ವಾರ್ತೆಗಳ ಪ್ರಾಯೋಜಕರು Shopping Expo first time in Raichur. Big sale. Timing 10:30 a.m. to 9:30 p.m. Entry and parking free, so don't miss it. Address: Walcott Ground beside LIC Office Building, Basaveshwar Circle, Raichur. ಛಲವಾದಿ ಮಹಾಸಭಾದ ನೂತನ ರಾಜ್ಯಾಧ್ಯಕ್ಷರಾಗಿ ಆಯ್ಕೆಯಾದ ಆಯುಷ್ಮಾನ್ ಕೆ ಶಿವರಾಮ್ ಐಎಎಸ್ ಸರ್ ಅವರಿಗೆ ಹಾಗೂ ರಾಜ್ಯ ನಿರ್ದೇಶಕರಾಗಿ ಆಯ್ಕೆಯಾದ ಆಯುಷ್ಮಾನ್ ಎಂ ವಸಂತ್ ಇವರಿಗೆ ಹಾರ್ದಿಕ ಅಭಿನಂದನೆಗಳು. ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ನೊಂದಿಗೆ ಖಚಿತ ಬಹುಮಾನ. ವಿಸಿಟ್ ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ, ಗಂಜ್ ರೋಡ್, ರಾಯಚೂರು. ರುಚಿಕರ ಆಹಾರಕ್ಕಾಗಿ ಭೇಟಿ ನೀಡಿ. ಪಾವನಿ ಪ್ಯೂರ್ ವೆಜ್ ಫ್ಯಾಮಿಲಿ ರೆಸ್ಟೋರೆಂಟ್, ನಂದೀಶ್ವರ ದೇವಸ್ಥಾನ ಹತ್ತಿರ, ನವೀನ್ ಆಸ್ಪತ್ರೆ ಪಕ್ಕದಲ್ಲಿ, ಮಂತ್ರಾಲಯಂ ರೋಡ್, ರಾಯಚೂರು. ಉಸುಕು ಮತ್ತು ಸಿಮೆಂಟ್, ವಿವಿಧ ರಾಸಾಯನಿಕ ಪದಾರ್ಥಗಳನ್ನು ಬೆರೆಸಿ ವೈಜ್ಞಾನಿಕ ರೀತಿಯಲ್ಲಿ ಬೆರೆಸಿದ ಅಲ್ಟ್ರಾ ಕ್ವಿಕ್ ಪ್ಲಾಸ್ಟ್, ಪಾಲಿಮರೈಸ್ಡ್ ಪ್ಲಾಸ್ಟರ್. ವಿಕಾಸ್ ಇಂಡಸ್ಟ್ರೀಸ್, ಕೆಐಎಡಿಬಿ ಇಂಡಸ್ಟ್ರಿಯಲ್ ಏರಿಯಾ, ರಾಯಚೂರು ರೋಡ್, ಮಾನ್ವಿ. ದೇವಾ ಪೂಜಾ ಮಂದಿರಾಸ್ ಆರ್ಟ್ ಅಂಡ್ ಕ್ರಾಫ್ಟ್ ಮತ್ತು ಡೆಸ್ಟಿನೇಷನ್ಸ್ ಆಫ್ ಫ್ಯಾಷನ್ಸ್ ಆರ್ಆರ್ ಡಿಸೈನರ್ಸ್, ಸಂತೋಷಿ ರಾಯಚೂರ್ಸ್ ಹಬ್, ಗಾಂಧಿ ಚೌಕ್, ಲಿಂಕ್ಸ್ ರೋಡ್, ರಾಯಚೂರು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್, ಸಿಪಿಎಸ್ ಕಾಂಪ್ಲೆಕ್ಸ್, ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ಉದಯನಗರ್, ಸ್ಟೇಷನ್ ರೋಡ್, ರಾಯಚೂರು. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು ಎಸಿಕೆ ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, ಐಬಿ ರೋಡ್, ರಾಯಚೂರು. ಶ್ರೀ ಬೃಂದಾವನ್ ಸ್ಪೆಷಲ್ ಫಿಲ್ಟರ್ ಕಾಫಿ. ಶ್ರೀ ಬೃಂದಾವನ್ ಸ್ಪೆಷಲ್ ಫಿಲ್ಟರ್ ಕಾಫಿ. ಶ್ರೀ ರಾಘವೇಂದ್ರ ಘೀ. ಶ್ರೀ ರಾಘವೇಂದ್ರ ಶೋಭಾ ಕಾಂಚಿ ಸ್ಯಾರೀಸ್. ಸ್ಥಳ: ಶೋಭಾ ಕಾಂಚಿ ಸ್ಯಾರೀಸ್, ಸಂತೋಷಿಸ್ ರಾಯಚೂರು ಹಬ್, ಗಾಂಧಿ ಚೌಕ್ ಹತ್ತಿರ, ರಾಯಚೂರು. ನಮಸ್ಕಾರ, ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಅಕ್ಟೋಬರ್ 22 ಭಾರತ್ ಜೋಡೋ ಯಾತ್ರೆ ಜಿಲ್ಲೆಗೆ ಆಗಮನ, ರೈತರೊಂದಿಗೆ ರಾಹುಲ್ ಗಾಂಧಿ ಸಂವಾದ. ಅಕ್ಟೋಬರ್ 16ರಂದು ಕೆಪಿಸಿಸಿ ಅಧ್ಯಕ್ಷರ ಆಯ್ಕೆಗೆ ಚುನಾವಣೆ, ಡಿಕೆ ಶಿವಕುಮಾರ್. ಪೂರ್ವಭಾವಿ ಸಭೆ, ಭಾರತ್ ಜೋಡೋ ಯಾತ್ರೆ ಎಲ್ಲರನ್ನು ಒಗ್ಗೂಡಿಸುವ ಸಂಕಲ್ಪ, ಡಿಕೆ ಶಿವಕುಮಾರ್. ಮುಂಬರುವ ವಿಧಾನಸಭೆ ಚುನಾವಣೆಯಲ್ಲಿ ನಗರ ಕ್ಷೇತ್ರದಿಂದ ಸ್ಪರ್ಧೆ, ಚಿತ್ರನಟಿ ಪೂಜಾ ರಮೇಶ್. ಅತಿವೃಷ್ಟಿಯಿಂದ ಜನಸಂಕಷ್ಟದಲ್ಲಿ ಜನೋತ್ಸವ ಹೆಸರಿನಲ್ಲಿ ಸರ್ಕಾರ ಮೋಜು ಮಸ್ತಿ, ಚಾಮರಸ್ವಾಮಿ ಪಾಟೀಲ್ ಟೀಕೆ. ಗ್ರಾಮೀಣ ಯುವಕರಿಗೆ ಸ್ವಾವಲಂಬಿ ಗ್ರಾಮದ ಪ್ರಶಿಕ್ಷಣ ತರಬೇತಿ, ಯುವ ಜನಾಂಗವು ಸ್ವಾವಲಂಬಿ ಬದುಕನ್ನು ಕಟ್ಟಿಕೊಳ್ಳಲು ತರಬೇತಿ ಪಡೆದು ಜೀವನ ರೂಪಿಸಿಕೊಳ್ಳಿ, ಸೇಡಂ. ಸರ್ಕಾರಿ ಜಮೀನು ಸಾಗುವಳಿ ರೈತರಿಗೆ ಕಿರುಕುಳ, ಅರಣ್ಯ ಇಲಾಖೆ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಧರಣಿ. ಮಾಡಗಿರಿ ಗ್ರಾಮ ಪಂಚಾಯತ್ ಪಿಡಿಒ ವಿಜಯಕುಮಾರ್ ಅಮಾನತಿಗೆ ಒತ್ತಾಯ. ರೈತ ಗ್ರಾಹಕರ ವಿರೋಧಿ ವಿದ್ಯುತ್ ತಿದ್ದುಪಡಿ ಮಸೂದೆ ಕಾಯ್ದೆ ರದ್ದಿಗೆ ಒತ್ತಾಯಿಸಿ ರೈತ ಸಂಘದಿಂದ ಮನವಿ. ಐಕ್ಯತಾ ಯಾತ್ರೆ ಪೂರ್ವಭಾವಿ ಸಭೆ ಬ್ಯಾನರ್ನಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಭಾವಚಿತ್ರ ನಾಪತ್ತೆ. ಮತ್ತು ಗುರುಗುಂಟಾ ಬಳಿ ದ್ವಿಚಕ್ರ ವಾಹನಕ್ಕೆ ಲಾರಿ ಡಿಕ್ಕಿ, ಮಹಿಳೆ ಸಾವು.
ವಾರ್ತೆಗಳ ವಿವರ. ರಾಹುಲ್ ಗಾಂಧಿ ನೇತೃತ್ವದಲ್ಲಿ ನಡೆಯುತ್ತಿರುವ ಭಾರತ್ ಜೋಡೋ ಯಾತ್ರೆ ಸೆಪ್ಟೆಂಬರ್ 30ರಂದು ರಾಜ್ಯ ಪ್ರವೇಶಿಸಲಿದ್ದು, ಅಕ್ಟೋಬರ್ 22 ಮತ್ತು 23ರಂದು ರಾಯಚೂರು ಜಿಲ್ಲೆಯಲ್ಲಿ ಯಾತ್ರೆ ಸಂಚರಿಸುವ ಸಾಧ್ಯತೆ ಇದೆ ಎಂದು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹೇಳಿದರು. ರಾಹುಲ್ ಗಾಂಧಿ ನೇತೃತ್ವದಲ್ಲಿ ನಡೆಯುತ್ತಿರುವ ಭಾರತ್ ಜೋಡೋ ಯಾತ್ರೆ ಸೆಪ್ಟೆಂಬರ್ 30ರಂದು ರಾಜ್ಯ ಪ್ರವೇಶಿಸಲಿದ್ದು, ಅಕ್ಟೋಬರ್ 22 ಮತ್ತು 23ರಂದು ರಾಯಚೂರು ಜಿಲ್ಲೆಯಲ್ಲಿ ಯಾತ್ರೆ ಸಂಚರಿಸುವ ಸಾಧ್ಯತೆ ಇದೆ ಎಂದು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹೇಳಿದರು. ಅವರು ಇಂದು ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಭಾರತ್ ಜೋಡೋ ಯಾತ್ರೆ ಪೂರ್ವಭಾವಿ ಸಭೆಗೂ ಮುನ್ನ ಮಾಧ್ಯಮಗೋಷ್ಠಿಯಲ್ಲಿ ಉದ್ದೇಶಿಸಿ ಮಾತನಾಡಿದರು. ಕರ್ನಾಟಕ ರಾಜ್ಯದಲ್ಲಿ 510 ಕಿಲೋಮೀಟರ್ ಯಾತ್ರೆ ನಡೆಯಲಿದೆ. ರಾಯಚೂರು ಗ್ರಾಮೀಣ ಮತ್ತು ನಗರದಲ್ಲಿ 2 ದಿನ ರಾಹುಲ್ ಗಾಂಧಿಯವರ ಪಾದಯಾತ್ರೆ ನಡೆಯಲಿದೆ. ಜಿಲ್ಲೆಯಲ್ಲಿ 50 ಕಿಲೋಮೀಟರ್ ಯಾತ್ರೆ ನಡೆಯಲಿದೆ. ಪಾದಯಾತ್ರೆ ವೇಳೆ ರೈತರ ಜೊತೆ ರಾಹುಲ್ ಗಾಂಧಿಯವರು ಸಂವಾದ ನಡೆಸಲು ಈಗಾಗಲೇ ಸಿದ್ಧತೆ ಮಾಡಿಕೊಳ್ಳಲಾಗುತ್ತಿದ್ದೇವೆ. ಬೀದರ್, ಕಲಬುರಗಿ, ಯಾದಗಿರಿ, ಕೊಪ್ಪಳ ಜಿಲ್ಲೆಗಳ ರೈತರು ಸಂವಾದದಲ್ಲಿ ಭಾಗವಹಿಸಲಿದ್ದಾರೆ ಎಂದರು. ದೇಶದ ಶಾಂತಿಯ ತೋಟಕ್ಕೆ ಬಿಜೆಪಿಯಿಂದ ಕಳಂಕ ಎದುರಾಗಿದೆ. ದೇಶದಾದ್ಯಂತ ಶಾಂತಿಯ ತೋಟ ನಿರ್ಮಾಣ ಮಾಡುವುದು ಯಾತ್ರೆಯ ಧ್ಯೇಯ ಉದ್ದೇಶವಾಗಿದೆ ಎಂದು ಅವರು ತಿಳಿಸಿದರು. ಎಐಸಿಸಿ ಅಧ್ಯಕ್ಷ ಆಯ್ಕೆಯ ಚುನಾವಣೆ ಜೊತೆಗೆ ಕೆಪಿಸಿಸಿ ಅಧ್ಯಕ್ಷರ ಆಯ್ಕೆಗೆ ಅಕ್ಟೋಬರ್ 16ರಂದು ಚುನಾವಣೆ ಬೆಂಗಳೂರಿನ ಅಂಬೇಡ್ಕರ್ ಭವನದಲ್ಲಿ ನಡೆಯಲಿದೆ. ಅಂದು ಮಧ್ಯಾಹ್ನ 3 ಗಂಟೆಯಿಂದ ಚುನಾವಣೆ ನಡೆಯಲಿದ್ದು, ಎಐಸಿಸಿ ಮತದಾರರ ಪಟ್ಟಿಯಲ್ಲಿ ಇರುವವರು ಕೆಪಿಸಿಸಿ ಸದಸ್ಯರು, ಶಾಸಕರಿಗೆ ಮತದಾನಕ್ಕೆ ಅವಕಾಶ ಮಾಡಿಕೊಡಲಾಗುವುದು ಎಂದರು. ಮತ್ತೊಮ್ಮೆ ಅಧ್ಯಕ್ಷರಾಗುತ್ತೀರಾ ಎಂಬ ಪ್ರಶ್ನೆಗೆ ನೋಡೋಣ ಎಂದರು. ರಾಹುಲ್ ಗಾಂಧಿ ಐರನ್ ಲೆಗ್ ಎಂದು ಬಿಜೆಪಿಯವರು ಟೀಕಿಸುತ್ತಿದ್ದಾರೆ. ಆದರೆ ಐರನ್ ಅಂದರೆ ಕಬ್ಬಿಣ. ಬಿಜೆಪಿಯವರು ಕಬ್ಬಿಣದಿಂದ ಕತ್ತರಿ ಮಾಡಿಕೊಂಡು ದೇಶವನ್ನು ತುಂಡು ತುಂಡರಿಸುತ್ತಿದ್ದಾರೆ. ರಾಹುಲ್ ಗಾಂಧಿಯವರು ಅದೇ ಕಬ್ಬಿಣದಿಂದ ತಯಾರಿಸಿದ ಸೂಜಿಯಿಂದ ದೇಶವನ್ನು ಜೋಡಿಸಲು ಶ್ರಮಿಸುತ್ತಿದ್ದಾರೆ ಎಂದು ಬಿಜೆಪಿಗೆ ತಿರುಗೇಟು ನೀಡಿದರು. ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದು 3 ವರ್ಷ ಕಳೆದಿದೆ. ಆದರೆ ಕಾಂಗ್ರೆಸ್ ಭ್ರಷ್ಟಾಚಾರ ನಡೆಸಿದ್ದರೆ ಇಷ್ಟು ವರ್ಷ ಏಕೆ ತನಿಖೆ ನಡೆಸಲಿಲ್ಲ? ಏನು ಮಲಗಿದ್ದಾರಾ ಎಂದು ಪ್ರಶ್ನಿಸಿದರು. ಅವರು ತನಿಖೆ ಎದುರಿಸಲು ಸಿದ್ಧ ಎಂದು ಬಿಜೆಪಿಗೆ ಸವಾಲು ಹಾಕಿದರು. ಜಿಲ್ಲೆಯಲ್ಲಿ ಏಮ್ಸ್ ಸ್ಥಾಪನೆಗಾಗಿ ಹಲವಾರು ದಿನಗಳಿಂದ ಪ್ರತಿಭಟನೆ ನಡೆಯುತ್ತಿರುವ ಕುರಿತಂತೆ ಪ್ರತಿಕ್ರಿಯಿಸಿದ ಅವರು, ಹಿಂದುಳಿದ ಜಿಲ್ಲೆಯಲ್ಲಿ ಏಮ್ಸ್ ಸ್ಥಾಪನೆಯಾಗಬೇಕು. ಈ ಕುರಿತು ಸರ್ಕಾರದ ಗಮನ ಸೆಳೆಯಲಾಗುವುದು. ಇವತ್ತು ಪ್ರತಿಭಟನಾ ಸ್ಥಳಕ್ಕೆ ಭೇಟಿ ನೀಡುವೆ ಎಂದರು. ಈಗ ಹೊಸದಾಗಿ ಮೆಂಬರ್ಶಿಪ್ ಆಯ್ಕೆಯಾಗಿ ಕೆಪಿಸಿಸಿ ಮೆಂಬರ್ಸ್ ಇರ್ತಾರೆ. ಅವರಿಗೆ ಮತದಾನದ ಹಕ್ಕು, ಕೆಲವು ಶಾಸಕರಿಗೆ ಮತದಾನದ ಹಕ್ಕು, ಕೆಲವು ನಮ್ಮ ಪದಾಧಿಕಾರಿಗಳಿಗೆ ಕೂಡ ಆಹ್ವಾನವನ್ನು ಕೊಟ್ಟಿದ್ದೇವೆ. ಸೊ ಯಾರು ಅಲ್ಲಿಂದ ಎಸಿಸಿ ಲಿಸ್ಟ್ ಅರೇಂಜ್ ಮಾಡ್ತಾರೆ ಮತದಾನ ಅವರಿಗೆ ಪಾರ್ಟಿಸಿಪೇಟ್ ಮಾಡಕ್ಕೆ ಅವಕಾಶ ಇದೆ. ನಾವೆಲ್ಲರೂ ಕೂಡ ಪ್ರತಿಯೊಂದು ಬ್ಲಾಕ್ ಕೂಡ ಒಬ್ಬ ಪಿಸಿಸಿ ಮೆಂಬರ್, ಕೆಲವರು MLA ಹೋಗಿದ್ದಾರೆ, ಸ್ಲೋಗನ್ ಇದ್ದಾರೆ, ಎಲ್ಲರೂ ಕೂಡ ಇದ್ದಾರೆ. ಯಾವ್ದು ಹೆಚ್ಚು ಮೆಂಬರ್ಸ್ ಮಾಡಿದ್ದಾರೆ ಅವ್ರಿಗೆ ಪ್ರೋತ್ಸಾಹವನ್ನು ಕೊಟ್ಟಿದ್ದೇವೆ. ಸೊ ಈ ಎಲೆಕ್ಷನ್ ನಾವು 16ನೇ ತಾರೀಕು 3 ಗಂಟೆಗೆ ಅಂಬೇಡ್ಕರ್ ಭವನದಲ್ಲಿ ನಾವು ಇಟ್ಕೊಂಡಿದ್ದೇವೆ. ಎಸಿಸಿ ಡೆಲಿಗೇಟ್ಸ್ ಕೂಡ ಅವರು ಆಯ್ಕೆ ಮಾಡುವಂತ ಕೆಲಸವನ್ನು ನಾವು ಮಾಡ್ತೇವೆ. ಸೊ ಹೀಗೆ ಇದೊಂದು ಪ್ರಮುಖವಾದಂತ ಅನೌನ್ಸ್ಮೆಂಟ್ ನಾನು ಈ ಒಂದು ಬಳ್ಳಾರಿಯ ಒಂದು ರಾಜ್ಯದ ಮುಖಾಂತರ ಈ ಕಾರ್ಯಕ್ರಮವನ್ನ ನಾನು ಅನೌನ್ಸ್ಮೆಂಟ್ ಮಾಡ್ತಾ ಇದ್ದೇನೆ. ನಿನ್ನೆವರೆಗೂ ನಾನು ಎಲ್ಲರೂ ಡಿಸ್ಕ್ಲೋಸ್ ಮಾಡಿದ್ದಿಲ್ಲ, ಯಾರು ಈಗ ನಿರ್ಮಿಸಿ ಹೋಗಿಲ್ಲ. ನಿಮ್ಮ ಮುಖಾಂತರ ಹೊಸ ಕೆಪಿಸಿಸಿ ಅಧ್ಯಕ್ಷರನ್ನ ಆಯ್ಕೆ ಮಾಡುವಂತ ಒಂದು ಅವಕಾಶ ನಾವು ಮಾಡ್ಕೊಡ್ತಾ ಇದ್ದೇವೆ. ಯಾರು ಬೇಕಾದ್ರೂ ಬಂದು ಆ ಸಭೆಯಲ್ಲಿ ಕಾಂಗ್ರೆಸ್ ಸದಸ್ಯರಾಗಿರೋರು, ಪಿಸಿಸಿ ಸದಸ್ಯರಾಗಿರೋರು ಬಂದು ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಅವಕಾಶವನ್ನು ನಾವು 2 ವರ್ಷ ಆಯಿತು. ಈಗ ಎಸಿಸಿ ಅಧ್ಯಕ್ಷರಕ್ಕೆ ನಡೀತದೆ. ಈಗ ಅದಕ್ಕೆ ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಅನೌನ್ಸ್ ಆಗಿದೆ. ಅದು ಮಾಡಕ್ಕೆ ಮುಂಚೆಗೆ ನಮ್ಮ ಎಲೆಕ್ಷನ್ ಆಗ್ಬೇಕಲ್ಲ. ರಾಹುಲ್ ಗಾಂಧಿ ಸ್ಪರ್ಧೆ ಮಾಡಿದವರು ನಿಮ್ಗೆ ಗೊತ್ತಿಲ್ಲ. ಈ ದೇಶದ ಜನರ ಒಗ್ಗೂಡಿಸ್ಬೇಕು ಅಂತ ಹೇಳಿ ಅವರು ನಡೀತಾ ಇದ್ದಾರೆ. ನಿರುದ್ಯೋಗ ಸಮಸ್ಯೆ ಬಗೆಹರಿಸಬೇಕು ಅಂತ ಅವ್ರು ನಡೀತಾ ಇದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ, ರಾಷ್ಟ್ರದಲ್ಲಿ ಒಂದು ಶಾಂತಿಯ ತೋಟ ನಿರ್ಮಾಣ ಮಾಡಬೇಕು ಅಂತ ನಿಜ ಆಗ್ತದೆ. ಬೆಲೆ ಏರಿಕೆ ಆಗ್ತಾ ಇರುವಂತ ತೊಂದರೆ ಇಲ್ಲ, ಅದಕ್ಕೂ ಕೂಡ ಏನೋ ಒಂದು ಉಪಾಯ ಹುಡುಕಬೇಕು ಅಂತೇಳಿ ನಡೀತಾ ಇದೆ. ಇನ್ನೊಂದು, ರೈತರಿಗೆ ಎಲ್ಲ ಬೆಳೆಗಳು ಜಾಸ್ತಿ ಆಗಿದೆ. ಎಲ್ಲ ಅವ್ರು ಬೆಳೆದಂತ ಬೆಳೆಗೆ ಸರಿಯಾದ ರೀತಿಯಲ್ಲಿ ಒಳ್ಳೆ ಪ್ರೋತ್ಸಾಹ ಸಿಗ್ತಾ ಇದೆ. ಅವರು ಕೂಡ ಭದ್ರಗೊಳಿಸಬೇಕು ಅನ್ನೋ ಜೀವನವನ್ನ ಅಂತೇಳಿ ಒಂದು ಕಾರ್ಯಕ್ರಮವನ್ನು ರೂಪಿಸ್ತಾ ಇದೆ.
ಈ ಕಾಂಗ್ರೆಸ್ ನಾನು ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಈ ಸದ್ಯಕ್ಕೆ ಇದ್ದೀನಿ. ಸದ್ಯಕ್ಕೆ 22-23 ಸರ್ಕಾರದ ಯಾವಾಗ ಇಲ್ಲೋ ಜನ ತೀರ್ಮಾನ ನೆಕ್ಸ್ಟ್ ಅವರೇ ಬರ್ತಾರಂತ ನೀವು ಬರಲ್ಲ ಅಂತ ಒಂದು ತಿಳ್ಕೊಂಡಿದೆ. ಈಗ ಫಸ್ಟ್ 3 ವರ್ಷದಲ್ಲಿ ಜನೋತ್ಸವ ಮಾಡ್ತಾ ಇದ್ದೀವಿ ಅಂತ ಹೇಳಿ. ಅದು ಬಿಟ್ಬಿಟ್ಟು ಈಗ ಜನಸ್ಪಂದನ ಮಾಡ್ತಾ ಇದೀವಿ ಅಂತ ಹೇಳಿ. ಅದರಲ್ಲಿ ಈಸಿನ ಜನಸ್ಪಂದನ ಮಾಡಿದ್ರು ಈಸಿನ ಜನರನ್ನ ಹೋಗಿಲ್ವಲ್ಲ, ಈಗ ಹೋಗೋ ಪ್ರಯತ್ನ ಮಾಡ್ತೀವಿ. ನೋಡಿ ಎಲ್ಲ ವಿಡಿಯೋಗಳೆಲ್ಲ ಎಲ್ಲ ವೈರಲ್ ಆಗಿದೆ. ಅವರು ನ್ಯಾಷನಲ್ ಲೀಡರ್ ಮಾತಾಡ್ಬೇಕಾದ್ರೆ ಎಷ್ಟು ಖುಷಿ ಇದೆ ಏನಿದೆ ಅಂತ. ಈಗ ನಾವು ಪ್ರಶ್ನೆ ಕೇಳ್ತಾ ಇದ್ದೀವಿ ಡೈಲಿ ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪ್ರಶ್ನೆ ಆಗ್ತಾ ಇದ್ದೀವಿ, ಬಿಜೆಪಿಯವರು ಉತ್ತರ ಇದೆ ಅಂತ. 600 ಅವರು ಭರವಸೆ ಕೊಟ್ಟಿದ್ರು. 600 ಭರವಸೆ ಬರೀ 10% ಮಾತ್ರ ಈಡೇರಿಸಿಲ್ಲ, 90% ಮಾಡಿಲ್ಲ. ಫಸ್ಟ್ ಬಿಜೆಪಿಯವರು ನಿಮ್ಗೆ ಉತ್ತರ ಇದೆಯಾ ಅಂತ ನಾವು ಕೇಳ್ತಾ ಇದ್ದೀವಿ. ಅದಕ್ಕೇನು ಮಾತಾಡ್ತಾ ಇಲ್ಲ, ನೀವು ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಇದು ಬಹಳ ಪ್ರಮುಖವಾದಂತ ವಿಚಾರ. ನೋಡದಂತೆ ನಡೆದಿಲ್ಲ, ವಚನ ಭ್ರಷ್ಟ ಬಿಜೆಪಿ. ಈ ಸಂದರ್ಭದಲ್ಲಿ ಮಾಜಿ ಸಚಿವರಾದ ಎಚ್ ಆಂಜನೇಯ, ಶರಣ ಪ್ರಕಾಶ್ ಪಾಟೀಲ್, ಎಐಸಿಸಿ ಕಾರ್ಯದರ್ಶಿ ಎನ್ಎಸ್ ಬೋಸರಾಜ್, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಬಿವಿ ನಾಯಕ್, ಶಾಸಕರಾದ ಬಸನಗೌಡ ದದ್ದಲ್, ಡಿಎಸ್ ಹುಲಿಗೇರಿ, ಬಸನಗೌಡ ತುರ್ವಿಹಾಳ್, ಮುಖಂಡರುಗಳಾದ ಬಸವರಾಜ್ ಪಾಟೀಲ್ ಇರಗಿ, ಶರಣಪ್ಪ ಮಟ್ಟೂರು, ಹಂಪನಗೌಡ ಬಾದರ್ಲಿ, ಹಂಪಯ್ಯ ಸಾಹುಕಾರ್, ಎ ವಸಂತಕುಮಾರ್, ಬಸನಗೌಡ ಬಾದರ್ಲಿ, ಸೈಯದ್ ಯಾಸೀನ್, ಪಾರಸ್ಮಲ್ ಸುಕಾಣಿ, ಕೆ ಶಾಂತಪ್ಪ, ಜಿ ಬಸವರಾಜ ರೆಡ್ಡಿ, ರುದ್ರಪ್ಪ ಅಂಗಡಿ, ಅಮರೇಗೌಡ ಹಂಚಿನ ಸೇರಿದಂತೆ ಅನೇಕರಿದ್ದರು. ಭಾರತ ಜೋಡೋ ಕಾರ್ಯಕ್ರಮ ದೇಶವನ್ನು ಒಗ್ಗೂಡಿಸುವ ಪ್ರಯತ್ನವಾಗಿದೆ. ನಾವೆಲ್ಲರೂ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವ ಮೂಲಕ ಪಕ್ಷ ಅಧಿಕಾರಕ್ಕೆ ತರಲು ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು ಎಂದು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ತಿಳಿಸಿದರು. ಭಾರತ್ ಜೋಡೋ ಕಾರ್ಯಕ್ರಮ ದೇಶವನ್ನು ಒಗ್ಗೂಡಿಸುವ ಪ್ರಯತ್ನವಾಗಿದೆ. ನಾವೆಲ್ಲರೂ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವ ಮೂಲಕ ಪಕ್ಷ ಅಧಿಕಾರಕ್ಕೆ ತರಲು ಪ್ರಾಮಾಣಿಕ ಪ್ರಯತ್ನ ಮಾಡಬೇಕೆಂದು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ತಿಳಿಸಿದರು. ನಗರದ ಕೃಷ್ಣಗಿರಿ ಬಡಾವಣೆಯಲ್ಲಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಜೋಡೋ ಭಾರತ್ ಕಾರ್ಯಕ್ರಮ ಸಿದ್ಧತೆಯ ಪ್ರಮುಖ ಕಾರ್ಯಕರ್ತರ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿ, ಜಿಲ್ಲೆಯಲ್ಲಿ 2 ದಿನ ಭಾರತ್ ಜೋಡೋ ಯಾತ್ರೆ ನಡೆಯಲಿದೆ. ಇದಕ್ಕೆ ಪೂರಕವಾಗಿ ಎಲ್ಲಾ ಸಿದ್ಧತೆ ಮಾಡುವುದು ನಿಮ್ಮ ಜವಾಬ್ದಾರಿ ಎಂದು ತಿಳಿಸಿದರು. ಜಿಲ್ಲೆಯಲ್ಲಿನ ನಿರುದ್ಯೋಗ ಯುವಕರನ್ನು ನೋಂದಣಿ ಮಾಡಿ ಯುವಕರಿಗೆ ಉದ್ಯೋಗ ಸಿಗುವಂತೆ ಮಾಡಬೇಕು. ಬೆಲೆ ಏರಿಕೆ ವಿರುದ್ಧ ಹೋರಾಟ ಮಾಡಿ ಜನರ ಬದುಕಿನಲ್ಲಿ ನೆಮ್ಮದಿ ದೊರಕಿಸಿಕೊಡಲು ಪ್ರಯತ್ನಿಸಬೇಕು ಎಂದರು. ನಮ್ಮ ರೈತ ಬೆಳೆದ ಬೆಳೆಗೆ ಬೆಂಬಲ ಬೆಲೆ ಸಿಗುತ್ತಿಲ್ಲ. ರಸಗೊಬ್ಬರ, ಔಷಧಿ ಬೆಲೆ ಏರಿಕೆಯಾಗಿದೆ. ಅವರ ಬದುಕು ಭದ್ರಪಡಿಸಬೇಕು. ರೈತರ ಜತೆಗೆ ಕಾರ್ಮಿಕರಿಗೆ ನ್ಯಾಯ ಒದಗಿಸಿಕೊಡಬೇಕು ಎಂದು ರಾಹುಲ್ ಗಾಂಧಿ ಅವರು ದೇಶದಲ್ಲಿ ಪಾದಯಾತ್ರೆ ಮಾಡುತ್ತಿದ್ದಾರೆ ಎಂದು ಹೇಳಿದರು. ಬೇರೆ ಯುವಕರು ಸ್ವಲ್ಪ ಬೆಕ್ಕುಂಟು ಇರೋದು ಹೆಜ್ಜೆ ಹಾಕ್ತೀನಿ, ನಾವು ದಯವಿಟ್ಟು ಹೆಜ್ಜೆ ಹಾಕಿ ನಿಮ್ಗೆ ಅವಕಾಶವನ್ನು ನಾವು ಮಾಡಿಕೊಟ್ಟಿದ್ದೇವೆ. ಸೊ ಹೀಗೆ ನಿಮ್ಗೆ 50 ಕಿಲೋಮೀಟರ್ ನಡೀತಾ ಇರೋದು ನಿಮ್ಮೆಲ್ಲರ ಒಂದು ದೊಡ್ಡ ಭಾಗ್ಯ. ಇದನ್ನ ನೀವು ಸರಿಯಾದ ರೀತಿ ಉಪಯೋಗಿಸಬೇಕು. ಈ ಟೌನ್ ನಲ್ಲಿ ಸ್ವಲ್ಪ ದಿನ ಸ್ವಲ್ಪ ಗಂಟೆಗಳ ಕಾಲ ನಡೀತಾರೆ. ಇದನ್ನೆಲ್ಲ ಗಮನಿಸಿ ಇಡೀ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಸುಮಾರು ಹೆಚ್ಚು ಕಮ್ಮಿ 30-35 ಸೀಟಿನ ನೀವು ಗೆಲ್ಲಕ್ಕೆ ಇದನ್ನ ಉಪಯೋಗಿಸಿಕೊಂಡು ನೀವು 35 ಸೀಟ್ ಬಂತು ಅಂದ್ರೆ ಕಾಂಗ್ರೆಸ್ ಸರ್ಕಾರ ಬಂತು ಅಂತ ನಿಮ್ಮ ಮೇಲೆ ನಾವು ಬಹಳ ಡಿಪೆಂಡ್ ಆಗಿದ್ದೀವಿ. ನಿಮ್ಮ ಮೇಲೆ ವಿಶ್ವಾಸ ಇದೆ. ಸೊ ಅದಕ್ಕೆ ನೀವು ಯೋಚನೆ ಮಾಡಕ್ಕೆ ಹೋಗಿ. ಬಿಜೆಪಿಯವರು ಅವರು ಸರ್ವ್ ಮಾಡಿಸ್ತಾರೆ, ಅವ್ರು ಒಂದು 60 ಜನ ಅವ್ರ ಕಟ್ಟಿಗೆ ಹೇಳ್ತಾರೆ. ಸೊ ಅವ್ರಿಗೆ ಆಡಳಿತ ನೀವು ನೋಡಿದ್ದೀರಿ. ಇನ್ನೊಂದು ಮುಖ್ಯವಾದಂತ ವಿಚಾರ ನಮ್ಮ 5 ಪಾಯಿಂಟ್ ಅಲ್ಲಿ ಒಂದು ಭ್ರಷ್ಟಾಚಾರ ನಿರ್ಮೂಲ ಮಾಡುವಂತ ನೋಡ್ತಾ ಇದ್ರಲ್ಲ, ಸ್ವಾಮಿಗಳು 30% ಹೋಗ್ಬೇಕು ಅಂತಾರೆ, ಕಾಂಟ್ರಾಕ್ಟರ್ 40% ಹೋಗ್ಬೇಕು ಅಂತಾರೆ, ಬಿಬಿಎಂಪಿ ಅವರು ಕಾರ್ಪೊರೇಷನ್ 50 ಕೊಡ್ಬೇಕು ಅಂತಾರೆ. ಪ್ರತಿಯೊಂದು ಉದ್ಯೋಗದಲ್ಲೂ ಕೂಡ ದುಡ್ಡಿಲ್ಲದೆ ಯಾವುದು ನಡೀತಾರೆ. ಸೊ ಪ್ರಿಯಾಂಕಾ ಅವರು ನೆತ್ತಿದ್ರೆ ಅವ್ರು ನೋಟಿಸ್ ಕೊಡ್ತಾರೆ. ಅಲ್ಲಿ ನಿಮ್ಮ ಕೊಪ್ಪಳ MLA ಗಂಗಾವತಿ MLA ಈಗ ನೋಟಿಸ್ ಕೊಟ್ಟಿಲ್ಲ, ಕರ್ಸು ಅವರೇ ಹೇಳ್ತಾವೆ. ನಾನೇ ದುಡ್ಡು ಎತ್ಕೊಂಡು ಕೊಟ್ಟಿದ್ದೀನಿ 15 ಲಕ್ಷ, ತಿರ್ಗಾದ ಎತ್ಕೊಂಡು ಸರ್ಕಾರ ಕೊಟ್ಟವ್ರೆ, ಸರ್ಕಾರ ಹಿನ್ನೆಲೆಯಲ್ಲಿ ನಡೀತು ಅಂತ ಹೇಳ್ತಾರೆ.
ಇಂಥದೆಲ್ಲ ಈ ರಾಜ್ಯದಲ್ಲಿ ನಡೀತಾ ಇದೆ. ಒಂದು ಸಾಮರಸ್ಯ ಶಾಂತಿಯ ತೋಟ, ಎರಡನೇದು ಬೆಲೆ ಏರಿಕೆ, ಮೂರನೇದು ರೈತರ ಬದುಕು, ನಾಲ್ಕನೇದು ಭ್ರಷ್ಟಾಚಾರ. ಹೀಗೆ ಎಲ್ಲ ಇನ್ನೊಂದು ರೈತರಿಗೋಸ್ಕರ ನಾವು ಕೊಡುವಂತ ಕಾರ್ಯಕ್ರಮ. ಇವೆಲ್ಲ ಉದ್ಯೋಗ ಸೃಷ್ಟಿ, ಉದ್ಯೋಗ ಇರೋರಿಗೆ ಸಹಾಯ ಮಾಡುವಂಥದ್ದು, ಉದ್ಯೋಗ ಇಲ್ಲದೆ ಹೋದವರಿಗೆ ನಾವು ಏನ್ ಮಾರ್ಗದರ್ಶನ ಕೊಡಬೇಕು ಅದು ಕೂಡ ಆನ್ಲೈನ್ ಅಲ್ಲಿ ನೀವು ಅವ್ರಿಗೆ ಶಕ್ತಿ ತುಂಬಬೇಕು, ಅತಿ ಹೆಚ್ಚು ಮತದಿಂದ ಅವ್ರನ್ನ ಗೆಲ್ಲಿಸ್ಬೇಕು. 2 ದಿನ ಅವ್ರಿಗೆ ಗೌರವ ಕೊಡಬೇಕು. ನಿಮ್ಮ ಪೋಸ್ಟ್ ನಿಮ್ಮ ವಾಲ್ ಪೋಸ್ಟ್ ಹಾಕೊಂಡು 2 ದಿನ ಟೌನವರು, ಸಿಟಿಗಳು, ಊರವರು, ಹೊರಗಡೆ ಅಕ್ಕಪಕ್ಕ ಕ್ಷೇತ್ರದವರು ಬಂದು ಹೆಜ್ಜೆ ಹಾಕಿ ಈ ಐತಿಹಾಸಿಕ ನಡಿಗೆಯಲ್ಲಿ ನೀವು ಪಾಲ್ಗೊಳ್ಬೇಕು. ಈಗ ಫ್ರೀಡಮ್ ಮಾರ್ಚ್ ಮಾಡಿದ್ರು, ನೀವು ನೋಡುದಲ್ಲ ಟಿವಿಲಿ ವಾಟ್ಸಪ್ ಅಲ್ಲಿ ನೋಡುದಲ್ಲ, ಹಂಗೆ ನೀವು ಕೂಡ ರಾಯಚೂರವರು ಗ್ರಾಮೀಣ ಪ್ರದೇಶದವರು ಯಾವ ರೀತಿ ಹೆಜ್ಜೆ ಹಾಕ್ತೀರಿ, ಯಾವ ರೀತಿ ಬೆಂಬಲ ವ್ಯಕ್ತಪಡಿಸ್ತೀರಿ, ನಿಮ್ಮನ್ನು ಕೂಡ ಇಡೀ ದೇಶದ ಜನ ನೋಡ್ಬೇಕು. ಸೊ ಅದರಿಂದ ನಿಮ್ದಾದ್ಮೇಲೆ ತೆಲಂಗಾಣಗಳು ಹೋಗ್ತಾರೆ. ಸೊ ಒಂದು ದಾಖಲೆ ನಿರ್ಮಾಣದ ಜನಸಂಖ್ಯೆಯನ್ನು ತಾವು ಮಾಡಬೇಕು ಅಂತ ಹೇಳಿ ತಮ್ಮಲ್ಲಿ ನಾನು ಹಮ್ಮಿಕೊಂಡಿದ್ದರ ನಮ್ಮ ರಾಜ್ಯಾಧ್ಯಕ್ಷರಾದಂತಹ ಡಿ.ಕೆ. ಶಿವಕುಮಾರ್ ಸಾಹೇಬರು ಇವತ್ತು ಪೂರ್ವ ಅದನ್ನ ಎಲ್ಲ ವೀಕ್ಷಣೆ ಮಾಡೋ ಸಲುವಾಗಿ ಇವತ್ತು ನಮ್ಮ ಕಾರ್ಯಾಲಯದಲ್ಲಿ ಬಂದಿದ್ದಾರೆ. ಅವರಿಗೆ ಮತ್ತೊಮ್ಮೆ ನಿಮ್ಮೆಲ್ಲರ ಪರವಾಗಿ ಜೋರಾದ ಚಪ್ಪಳದೊಂದಿಗೆ ಇವತ್ತು ಮತ್ತು ಏನಿವತ್ತು ರಾಯಚೂರು ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿ ನಿಮ್ಮ ಮುಂದೆ ಇರಬೇಕಾದ್ರೆ 12 ತಾಸು ವಿದ್ಯುತ್ ಅನ್ನ ಕೊಟ್ಟಿರುವಂತ ಮಹಾನಾಯಕರು ಇವತ್ತು ಡಿ.ಕೆ. ಶಿವಕುಮಾರ್ ಇವತ್ತು ನಾನು ಶಾಸಕರಾಗಿದ್ದೀನಿ. ಘಂಟಾಘೋಷವಾಗಿ ಹೇಳ್ಬೋದಿದ್ರು, ಯಾಕಂದ್ರೆ ಇಲ್ಲದ ಹೋಗಿದ್ರೆ ಅವತ್ತು ನಮಗೆ ವಿದ್ಯುತ್ ಬರೀ 7 ತಾಸಿತ್ತು. ಹಾಗಾಗಿ ಇವತ್ತೆಲ್ಲ ನಮ್ಮ ಜಿಲ್ಲೆಯ ನಾಯಕರು ಮತ್ತು ಆ ಹಿಂದಿನ ಸಚಿವರಾದಂತಹ ಡಿ.ಕೆ. ಶಿವಕುಮಾರ್ ಸಾಹೇಬರು ಇವತ್ತು ಅವರ ಕೊಡುಗೆಯಿಂದ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಹಾನಿ ಬಲವನ್ನು ಬಂದಿದೆ. ಹಾಗಾಗಿ ಅವರು ಇವತ್ತೇನು ನಮ್ಮನ್ನ ಕಾರ್ಯಾಲಯಕ್ಕೆ ಬಂದಿದ್ದಾರೆ, ನಮ್ಮೆಲ್ಲರ ಪುಣ್ಯ ಕೂಡ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳಿ ಇವತ್ತು ಕಾಂಗ್ರೆಸ್ ಪಕ್ಷ ಆಡಳಿತಕ್ಕೆ ಬರೋದಕ್ಕೆ ನಿಮ್ಮೆಲ್ಲರ ಶಕ್ತಿಯನ್ನು ತುಂಬೋದಕ್ಕೆ ಇವತ್ತೇನು ಡಿ.ಕೆ. ಶಿವಕುಮಾರ್ ಸಾಹೇಬರು ಬಂದಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಒಂದು 2 ನಿಮಿಷ ಉದ್ದೇಶ ಮಾತನಾಡಿದ ಮೇಲೆ ತಾವೆಲ್ಲರೂ ಸನ್ಮಾನಿಸ್ಬೇಕಂತ ಹೇಳಿ ಯಾರು ಕೂಡ ಗಾಬರಿ ಅಂತ ಬರಬಾರ್ದು. ಭಾರತದ ಉದ್ದಕ್ಕೂ ಕೂಡ ಕನ್ಯಾಕುಮಾರಿಯಿಂದ ಕಾಶ್ಮೀರಿಗೆ ರಾಹುಲ್ ಗಾಂಧಿ ಅವರು ನಡೀತಾ ಇದ್ದಾರೆ. ನಾವು ಬೇರೆ ರೂಟ್ ಮಾಡಬಹುದಾಗಿತ್ತು, ಆದರೆ ರಾಜಕೀಯದ ವಿಚಾರಗಳನ್ನ ಗಮನದಲ್ಲಿಟ್ಕೊಂಡು ಬಳ್ಳಾರಿ ಮುಖಾಂತರ ಆಂಧ್ರನ ಮುಟ್ಟಿ ತಿರ್ಗಾ ರಾಯಚೂರು ಮುಟ್ಟಿ ಅಲ್ಲಿಂದ ತೆಲಂಗಾಣ ಹೋಗುವಂತ ಕಾರ್ಯಕ್ರಮ ಹಾಕೊಂಡಿದ್ದೇವೆ. ಇಡೀ ಕಲ್ಯಾಣ ಕರ್ನಾಟಕಕ್ಕೆ ಹೆಜ್ಜೆ ಆಗ್ತಾ ಇರೋದು ರಾಯಚೂರಲ್ಲಿ ಮತ್ತು ಬಳ್ಳಾರಿ. ಸುಮಾರು 5-6 ದಿನ 2 ಕಡೆ ಸೇರಿ ಪ್ರವಾಸ ಮಾಡ್ತೇವೆ. 21 ದಿನದಲ್ಲಿ ಸುಮಾರು 5 ದಿನ ಕಲ್ಯಾಣ ಕರ್ನಾಟಕದಲ್ಲೇ ಅವರು ಪಾಲ್ಗೊಳ್ತಾರೆ. ನಾನು ಆ ಜಾಗಗಳನ್ನ ನೋಡ್ಲಿಕ್ಕೋಸ್ಕರ ಇಲ್ಲಿಗೆ ಬಂದಿದ್ದೇನೆ. ಬೆಳಗ್ಗೆ ಎಲ್ಲ ಕೂತ್ಕೊಂಡು ನಾನು ನಿಮ್ಮ ನಾಯಕರುಗಳೆಲ್ಲ ಕೂತ್ಕೊಂಡು ಚರ್ಚೆ ಮಾಡಿದೆ. ಯಾರು ಜಾಗದ ವ್ಯವಸ್ಥೆ ನೋಡೋರು, ಯಾರು ಊಟದ ವ್ಯವಸ್ಥೆ ನೋಡೋರು, ಯಾರು ಡೆಕೋರೇಷನ್ ನೋಡೋರು. ನಡೀತಾ ಇರೋದು ನಿಮ್ಮೆಲ್ಲರ ಒಂದು ದೊಡ್ಡ ಭಾಗ್ಯ. ಇದನ್ನ ನೀವು ಸರಿಯಾಗಿ ಉಪಯೋಗಿಸ್ಬೇಕು. ಈ ಟೌನ್ ನಲ್ಲಿ ಸ್ವಲ್ಪ ದಿನ ಸ್ವಲ್ಪ ಗಂಟೆಗಳ ಕಾಲ ನಡೀತಾರೆ. ಇದನ್ನೆಲ್ಲ ಗಮನಿಸಿ ಇಡೀ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಸುಮಾರು ಹೆಚ್ಚು ಕಮ್ಮಿ 30-35 ಸೀಟಿನಲ್ಲಿ ಗೆಲ್ಲಲಿಕ್ಕೆ ಇದನ್ನ ಉಪಯೋಗಿಸ್ಕೊಂಡು 35 ಸೀಟ್ ಬಂತು ಅಂದ್ರೆ ಕಾಂಗ್ರೆಸ್ ಸರ್ಕಾರ ಬಂತು. ನಿಮ್ಮ ಮೇಲೆ ನಾವು ಬಹಳ ಡಿಪೆಂಡ್ ಆಗಿದ್ದೀವಿ, ನಿಮ್ಮ ಮೇಲೆ ವಿಶ್ವಾಸ ಇದೆ. ಸೊ ಅದಕ್ಕೆ ನೀವು ಯೋಚನೆ ಮಾಡಕ್ಕೆ ಹೋಗಿ. ಬಿಜೆಪಿಯವರು ಅವರು ಸರ್ವ್ ಮಾಡಿಸೋರೆ, ಅವರು ಒಂದು 60 ಮೇಲೆ ಅವ್ರ ಕಟ್ಟಿಗೆ ಹೇಳ್ತಾರೆ. ಸೊ ಅವ್ರಿಗೆ ಆಡಳಿತ ನೀವು ನೋಡಿದ್ದೀರಿ. ಇನ್ನೊಂದು ಮುಖ್ಯವಾದಂಥ ವಿಚಾರ, ನಮ್ಮ 5 ಪಾಯಿಂಟ್ ಅಲ್ಲಿ ಒಂದು ಭ್ರಷ್ಟಾಚಾರ ನಿರ್ಮೂಲ ಮಾಡುವಂತ ಒಂದು. ಈಗ ನೋಡ್ತಾ ಇದ್ರಲ್ಲ, ಸ್ವಾಮಿಗಳು 30% ಕೊಡಬೇಕು ಅಂತಾರೆ, ಕಾಂಟ್ರಾಕ್ಟರ್ 40% ಕೊಡಬೇಕು ಅಂತಾರೆ, BBMP ಅವರು ಕಾರ್ಪೊರೇಷನ್ 50 ಕೊಡಬೇಕು ಅಂತಾರೆ. ಪ್ರತಿಯೊಂದು ಉದ್ಯೋಗದಲ್ಲೂ ಕೂಡ ದುಡ್ಡಿಲ್ಲದೆ ಯಾವುದು ನಡೀತಾರೆ. ಸೊ ಪ್ರಿಯಾಂಕಾ ಅವರು ಎತ್ತಿದ್ರೆ ಅವ್ರು ನೋಟಿಸ್ ಕೊಡ್ತಾರೆ. ಅಲ್ಲಿ ನಿಮ್ಮ ಕೊಪ್ಪಳ MLA
ಗಂಗಾವತಿ ಮೇಲೆ ನಾವು ಈಗ ನೋಟಿಸ್ ಕೊಟ್ಟಿಲ್ಲ, ಕರ್ಸಿಲ್ಲ. ಅವರೇ ಹೇಳ್ತಾವ್ರೆ ನಾನೇ ದುಡ್ಡು ಎತ್ಕೊಂಡು ಕೊಟ್ಟಿದ್ದೀನಿ 15 ಲಕ್ಷ, ತಿರ್ಗಾ ಅದನ್ನ ಎತ್ಕೊಂಡು ಸರ್ಕಾರ ಕೊಟ್ಟವ್ರೆ, ಸರ್ಕಾರ ಹಿನ್ನೆಲೆಯಲ್ಲಿ ನಡೀತು ಅಂತ ಹೇಳ್ತಾರೆ. ಇಂಥದೆಲ್ಲ ಈ ರಾಜ್ಯದಲ್ಲಿ. ಜೋಡೋ ಭಾರತ್ ಪೂರ್ವಭಾವಿ ಸಿದ್ಧತಾ ಸಭೆಯಲ್ಲಿ ಎಐಸಿಸಿ ಕಾರ್ಯದರ್ಶಿ ಎನ್ಎಸ್ ಬೋಸರಾಜ್, ಮಾಜಿ ಸಚಿವರಾದ ಎಚ್ ಆಂಜನೇಯ, ಜಿಲ್ಲಾಧ್ಯಕ್ಷರಾದ ಬಿವಿ ನಾಯಕ್, ಶಾಸಕರಾದ ಬಸನಗೌಡ ದದ್ದಲ್, ಡಿಎಸ್ಎ ಹುಲ್ಗೇರಿ, ಬಸನಗೌಡ ತುರುವಿಹಾಳ್, ಮಾಜಿ ಶಾಸಕರಾದ ಹಂಪನಗೌಡ ಬಾದರ್ಲಿ, ಶರಣಪ್ಪ ಮಟ್ಟೂರು, ನಗರಸಭೆ ಸದಸ್ಯ ಜಯಣ್ಣ, ಮುಖಂಡರಾದ ಕೆ ಶಾಂತಪ್ಪ, ರುದ್ರಪ್ಪ ಅಂಗಡಿ ಸೇರಿದಂತೆ ಜಿಲ್ಲೆಯ ಪ್ರಮುಖ ನಾಯಕರು ಉಪಸ್ಥಿತರಿದ್ದರು. ಮುಂಬರುವ 2023ರ ವಿಧಾನಸಭಾ ಚುನಾವಣೆಯಲ್ಲಿ ರಾಯಚೂರು ನಗರ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡುವುದಾಗಿ ಚಿತ್ರನಟಿ ಪೂಜಾ ರಮೇಶ್ ಅವರು ಹೇಳಿದರು. ಮುಂಬರುವ 2023ರ ವಿಧಾನಸಭಾ ಚುನಾವಣೆಯಲ್ಲಿ ರಾಯಚೂರು ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡುವುದಾಗಿ ಚಿತ್ರನಟಿ ಪೂಜಾ ರಮೇಶ್ ಅವರು ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ರಾಜ್ಯದಲ್ಲಿ ಮಹಿಳೆಯರಿಗೆ ಹೆಚ್ಚಿನ ಸ್ಥಾನಮಾನ ನೀಡುವಲ್ಲಿ ರಾಷ್ಟ್ರೀಯ ಪಕ್ಷಗಳು ಮತ್ತು ಸರ್ಕಾರಗಳು ವಿಫಲವಾಗಿವೆ. ಇಲ್ಲಿಯವರೆಗೆ ಮಹಿಳೆಯರಿಗೆ 33% ಟಿಕೆಟ್ ನೀಡುವುದಾಗಿ ಹೇಳುವ ರಾಜಕೀಯ ಪಕ್ಷಗಳು ಇಲ್ಲಿಯವರೆಗೆ 20% ಸ್ಥಾನಮಾನ ಕೊಡುತ್ತಿಲ್ಲ. ರಾಜ್ಯದಲ್ಲಿ ಇಲ್ಲಿಯವರೆಗೆ ಮುಖ್ಯಮಂತ್ರಿಗಳ ಪಟ್ಟಿಯನ್ನು ನೋಡಿದಾಗ ಒಬ್ಬರೂ ಸಹ ಮಹಿಳೆಯರಿಗೆ ಅವಕಾಶ ಕೊಟ್ಟಿಲ್ಲ ಎಂದರು. ತಮಿಳುನಾಡು ರಾಜ್ಯದಲ್ಲಿ ಈ ಹಿಂದೆ ಜಯಲಲಿತಾ ಅವರು ಮುಖ್ಯಮಂತ್ರಿಯಾಗಿ ಉತ್ತಮ ಆಡಳಿತ ನೀಡಿದರು. ಆದರೆ ನಮ್ಮ ರಾಜ್ಯದಲ್ಲಿ ಮಾತ್ರ ಮಹಿಳೆಯರಿಗೆ ಮುಖ್ಯಮಂತ್ರಿ ಸ್ಥಾನ ನೀಡಿಲ್ಲ. ಕೊನೆಗೂ ಉಪಮುಖ್ಯಮಂತ್ರಿ ಸ್ಥಾನವೂ ನೀಡುವಲ್ಲಿ ರಾಜಕೀಯ ಪಕ್ಷಗಳು ವಿಫಲವಾಗಿವೆ ಎಂದು ದೂರಿದವರು. ನಾನು ಚಲನಚಿತ್ರರಂಗದಲ್ಲಿ ಹಾಗೂ ಸಮಾಜ ಸೇವೆಯಲ್ಲಿ ತೊಡಗಿದ್ದು ರಾಜಕೀಯಕ್ಕೆ ಪ್ರವೇಶ ಮಾಡುತ್ತಿದ್ದೇನೆ. ರಾಷ್ಟ್ರೀಯ ಪಕ್ಷಗಳಾದ ಬಿಜೆಪಿ ಮತ್ತು ಕಾಂಗ್ರೆಸ್ ಆಡಳಿತ ನಡೆಸುವಲ್ಲಿ ವಿಫಲವಾಗಿದೆ. ಪ್ರಾದೇಶಿಕ ಪಕ್ಷಗಳಿಗೆ ಸೇರಲು ನಿರ್ಧರಿಸಿದ್ದೇನೆ. ಪ್ರಾದೇಶಿಕ ಪಕ್ಷದವರು ಟಿಕೆಟ್ ನೀಡಿದರೆ ಖಂಡಿತವಾಗಿಯೂ ಚುನಾವಣೆಗೆ ಸ್ಪರ್ಧಿಸುತ್ತೇನೆ ಎಂದು ತಿಳಿಸಿದರು. ರಾಯಚೂರಿನಿಂದ ಚುನಾವಣೆ ಸ್ಪರ್ಧಿಸಿ ರಾಜಕೀಯ ಪ್ರವೇಶ ಮೂಲಕ ಅಧಿಕಾರ ಚುಕ್ಕಾಣಿ ಹಿಡಿದು ಸಮಾಜದ ಕಟ್ಟಕಡೆಯ ಜನರ ಸಮಸ್ಯೆಗಳಿಗೆ ಸ್ಪಂದಿಸುತ್ತೇನೆ. ಮಹಿಳೆಯರನ್ನು ಸಂಪೂರ್ಣವಾಗಿ ಕಡೆಗಣಿಸುತ್ತಿರುವ ಸರ್ಕಾರಗಳಿಗೆ ಪಾಠ ಕಲಿಸುತ್ತೇನೆ. ಮಂತ್ರಾಲಯ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದದಿಂದ ರಾಜಕೀಯ ಪರಿವರ್ತಿಸಲು ನಿರ್ಧರಿಸಿದ್ದೇನೆ ಎಂದು ಹೇಳಿದರು. ಈ ಭಾಗದ ನಮ್ಮ ಮಕ್ಕಳು ಬುಡಕಟ್ಟು ಜನಾಂಗ, ಅಲೆಮಾರಿ ಜನಾಂಗದವರನ್ನು ತರುವಲ್ಲಿ ಸಹಾಯ ಮಾಡುತ್ತಿದ್ದು, ಸಮಾಜ ಸೇವೆ ಮಾಡಲು ಈ ಭಾಗದ ಜನರಿಂದ ಸಹಕಾರ ಅಗತ್ಯವಾಗಿದೆ ಎಂದು ತಿಳಿಸಿದರು. ಸಮಾಜ ಸೇವಕಿ, ಚಿಂತಕಿ, ಜೊತೆಗೆ 11 ಕನ್ನಡ ಸಿನಿಮಾಗಳನ್ನು ಮಾಡಿರುವ ಚಿತ್ರನಟಿ, 9 ಕನ್ನಡ ಮತ್ತು ತೆಲುಗು ಧಾರಾವಾಹಿಗಳನ್ನು ಮಾಡಿರುವಂತಹ ಕಲಾವಿದೆ. ಜೊತೆಗೆ ಮಿಸ್ ಇಂಡಿಯಾ 2021ನೇ ವಿಜೇತರಾಗಿರುವಂತಹ ಡಾಕ್ಟರ್ ಪೂಜಾ ರಮೇಶ್ ಅವರು ಇವತ್ತು ಒಂದು ಹೊಸ ಹೆಜ್ಜೆ ಇಟ್ಟು ನಿಮ್ಮ ಮುಂದೆ ಪತ್ರಿಕಾಗೋಷ್ಠಿಯನ್ನು ನಡೆಸಿದ್ದಾರೆ. ಕಲಾ ಸಂಕಲ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀಮತಿ ರೇಖಾ ಬಡಿಗೇರ್ ಅವರು ಮತ್ತು ನಾನು ಮಾರುತಿ ಬಡಿಗೇರ್ ಕಾರ್ಯದರ್ಶಿದ್ದೀನಿ. ಇವತ್ತು ಪೂಜಾ ಮೇಡಮ್ ಅವರು ನಾನು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಹಾಗೂ ಪತ್ರಿಕಾ ಮಿತ್ರರು ಪೂಜಾ ರಮೇಶ್ ಅಂತ ಮಾತಾಡ್ತಾರೆ. ನಟಿ ಹಾಗೂ ಸಮಾಜ ಸೇವಕಿ. ರಾಯಚೂರಿಂದ ಈ ಸಲ ನಾನು ಚುನಾವಣೆಗೆ ಸಿದ್ಧ ಆಗಿದ್ದೀನಿ ಅಂತ ಎಲ್ರಿಗೂ ಹೇಳಕ್ಕೆ ನಾನು ಸೊ ನಾನು ಈ ಭಾಗದಿಂದ ನಿಂತು ಸಮಾಜಮುಖಿ ಕೆಲಸ ಮಾಡಬೇಕು ಅಧಿಕಾರದ ಜೊತೆಗೆ ಅಂತ ಅನ್ಕೊಳ್ತಾ ಇದ್ದೀನಿ. ಸೊ ನಿಮ್ಮೆಲ್ಲರಿಗೂ ಸಪೋರ್ಟು, ಮಾಧ್ಯಮದವ್ರದ್ದು ಸಪೋರ್ಟ್ ಆಗಲಿ, ಜನತೆ ಸಪೋರ್ಟ್ ಆಗಲಿ ಸದಾ ನಾನು ಇರಬೇಕು. ಸೊ ಮಾರುತಿ ಸರ್ ಮಾರ್ಗದರ್ಶನದ ಮೇಲೆ, ರೇಖಾಕ್ಕ ಮಾರ್ಗದರ್ಶನದ ಮೇಲೆ ನಾನು ಕೆಲವೊಂದು ಸಮಾಜಮುಖಿ ಕೆಲಸಗಳು ಕೈಗೊಂಡಿದ್ದೀನಿ ರಾಯಚೂರು ಮತ್ತು ಹೊರವಲಯದಲ್ಲಿ ಎಲ್ಲ ರಾಜ್ಯಗಳಲ್ಲೂ ಜಿಲ್ಲೆಗಳಲ್ಲೂ. ಸೊ ಈಗ ಆದಷ್ಟು ಮಟ್ಟಿಗೆ ನಾನು ರೀಚ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಒಳ್ಳೆ ಕೆಲಸಗಳು ಕನ್ನಡ ಶಾಲೆಗಳಲ್ಲಿ ಏನು ಮುಚ್ತಾ ಇದ್ದಾರೆ ಅದನ್ನ ನಾವು ಎಲ್ಲೆಲ್ಲಿ ಯಾವ್ಯಾವ ರಾಜ್ಯದಲ್ಲಿ ಯಾವ್ಯಾವ ಜಿಲ್ಲೆಗಳಲ್ಲಿ, ಹಳ್ಳಿಗಳಲ್ಲಿ ಅಂದರೆ ಎಲ್ಲ ಜಿಲ್ಲೆಗಳಲ್ಲೂ ಹೋಗಿ ಎಲ್ಲ ಹಳ್ಳಿಗಳಲ್ಲೂ ನಾವು ಸರ್ಕಾರಿ ಶಾಲೆಗಳು ಏನು ಮುಚ್ಚಿದೆ ಅದನ್ನ ಓಪನ್ ಮಾಡಲಿಕ್ಕೆ, ಅಂದರೆ ಓಪನ್ ಮಾಡಲಿಕ್ಕೆ ಅಂತಲೇ ನಾವು ಅಭಿಯಾನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ನವೆಂಬರ್ 1ರಿಂದ ಮಾರುತಿ ಸರ್ ಮಾರ್ಗದರ್ಶನದಲ್ಲಿ. ಕೆಂಪನೆ ಒಂದು ಹೊಸ ಹೆಜ್ಜೆ ಇಡ್ತೇನೆ ರಾಯಚೂರಿಂದ. ಮಂತ್ರಾಲಯ ಗುರು ರಾಘವೇಂದ್ರ ಸ್ವಾಮಿ ದರ್ಶನ ಮಾಡಿ ಅಲ್ಲಿ ಆಶೀರ್ವಾದ ಪಡೆದು ನನ್ನ ನೆಕ್ಸ್ಟ್ ಹೆಜ್ಜೆ ರಾಜಕೀಯವಾಗಿ ರಾಯಚೂರಲ್ಲಿ ನಾನು ಆಯ್ಕೆ ಮಾಡ್ಕೊಂಡಿದ್ದೀನಿ. ಚಿಕ್ಕಮಗಳೂರು ಹುಟ್ಟಿ ಬೆಳೆದಿರೋದ್ರಿಂದ ಚಿಕ್ಕಮಗಳೂರಲ್ಲೇ ನಿಲ್ಬೇಕು ಅಂತ ಅನ್ಕೊಂಡಿದ್ದೆ. ಬಟ್ ನನಗೆ ಇಲ್ಲಿ ರಾಯಚೂರಲ್ಲಿ ತುಂಬಾ ಅಭಿಮಾನಿಗಳಿದ್ದಾರೆ. ಅಂಡ್ ಇಲ್ಲಿ ಆದಷ್ಟು ನಾನು ಸಮಾಜಮುಖಿ ಕೆಲಸಗಳು ಮಾಡಿದ್ದೀನಿ. ಅಂಡ್ ಇಲ್ಲಿ ತುಂಬಾ ಕಾರ್ಯಕ್ರಮಗಳಿಗೆ ಕೂಡ ನಾನು ಒಂದು 5 ವರ್ಷದಿಂದ ಕಂಟಿನ್ಯೂಸ್ ಆಗಿ ಬರ್ತಾ ಇದ್ದೀನಿ. ಸೊ ಇಲ್ಲಿ ನನಗೆ ಆದಷ್ಟು ಅಭಿಮಾನಿಗಳು, ಜನಸಂಪರ್ಕ ಅಂಡ್ ರಾಷ್ಟ್ರೀಯ ವ್ಯಕ್ತಿಗಳು, ಒಂದಷ್ಟು ಗುರುಗಳು ಎಲ್ಲರೂ ಇರೋದ್ರಿಂದ ನಾನು ರಾಯಚೂರಲ್ಲೇ ಭಾಗವಹಿಸಬೇಕು ಚುನಾವಣೆಗೆ ಅಂತ ನಾನು ನಿರ್ಧಾರ ಮಾಡಿದ್ದೀನಿ. ನಿಮ್ಮೆಲ್ಲರ ಆಶೀರ್ವಾದ ಸಪೋರ್ಟ್. ಈ ಸಂದರ್ಭದಲ್ಲಿ ಕಲಾ ಸಂಕುಲ ಸಂಸ್ಥೆ ಅಧ್ಯಕ್ಷ ರೇಖಾ ಬಡಿಗೇರ್, ಕಾರ್ಯದರ್ಶಿ ಮಾರುತಿ ಬಡಿಗೇರ್ ಇದ್ದರು.
ರಾಜ್ಯದಲ್ಲಿ ಅತಿ ಹೆಚ್ಚು ಮಳೆಯಾಗಿದ್ದರಿಂದ ಸಾಕಷ್ಟು ಪ್ರಮಾಣದಲ್ಲಿ ಬೆಳೆಗಳು, ಗ್ರಾಮೀಣ ರಸ್ತೆಗಳು, ಬ್ರಿಡ್ಜ್ಗಳು ಸಾಕಷ್ಟು ಪ್ರಮಾಣದಲ್ಲಿ ಹಾನಿಯಾಗಿದ್ದು, ಆದರೆ ಸರ್ಕಾರ ಜನಸ್ಪಂದನ ಕಾರ್ಯಕ್ರಮ ಮೂಲಕ ಕುಣಿದು ಕುಪ್ಪಳಿಸುತ್ತಿದ್ದು ಕಾಳಜಿ ಇಲ್ಲದಂತಾಗಿದೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘದ ಗೌರವಾಧ್ಯಕ್ಷ ಚಾಮರಾಜ ಮಾಲಿ ಪಾಟೀಲ್ ಆರೋಪಿಸಿದರು. ರಾಜ್ಯದಲ್ಲಿ ಅತಿ ಹೆಚ್ಚು ಮಳೆಯಾಗಿದ್ದರಿಂದ ಸಾಕಷ್ಟು ಪ್ರಮಾಣದಲ್ಲಿ ಬೆಳೆಗಳು, ಗ್ರಾಮೀಣ ರಸ್ತೆಗಳು, ಬ್ರಿಡ್ಜ್ಗಳು ಸಾಕಷ್ಟು ಪ್ರಮಾಣದಲ್ಲಿ ಹಾನಿಯಾಗಿದ್ದು, ಆದರೆ ಸರ್ಕಾರ ಜನಸ್ಪಂದನ ಕಾರ್ಯಕ್ರಮ ಮೂಲಕ ಕುಣಿದು ಕುಪ್ಪಳಿಸುತ್ತಿದ್ದು ಕಾಳಜಿ ಇಲ್ಲದಂತಾಗಿದೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘದ ಗೌರವ ಅಧ್ಯಕ್ಷ ಚಾಮರಾಜ ಮಾಲಿ ಪಾಟೀಲ್ ಆರೋಪಿಸಿದರು. ನಗರದಲ್ಲಿ ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ರಾಜ್ಯ ಮತ್ತು ಜಿಲ್ಲೆಯಾದ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಮಳೆಯಾಗಿ ಅತಿವೃಷ್ಟಿಯಾಗಿದೆ. ರಾಜ್ಯದಲ್ಲಿ ಹಾನಿ ಕುರಿತು ಸರ್ಕಾರ ವರದಿ ನಡೆಯುತ್ತಿಲ್ಲ. ಗ್ರಾಮೀಣ ಭಾಗದಲ್ಲಿ ರಸ್ತೆಗಳು, ಬ್ರಿಡ್ಜ್ಗಳು ಹಾಗೂ ರೈತರ ಬೆಳೆ ಹಾನಿ ಸಂಪೂರ್ಣವಾಗಿ ನಾಶವಾಗಿವೆ. ಈ ಬಗ್ಗೆ ಕಾಳಜಿ ವಹಿಸದೆ ಸರ್ಕಾರ ಸ್ಪಂದನೆ ಕಾರ್ಯಕ್ರಮ ಮಾಡಿ ಕುಣಿದು ಕುಪ್ಪಳಿಸುತ್ತಿದ್ದಾರೆ ಎಂದು ಟೀಕಿಸಿದರು. ಸರ್ಕಾರ ಎಚ್ಚೆತ್ತುಕೊಂಡು ಗ್ರಾಮೀಣ ಭಾಗದಲ್ಲಿ ಮಳೆಯಿಂದ ಹಾನಿಯಾದ ರಸ್ತೆಗಳು, ಸೇತುವೆಗಳು, ಬೆಳೆ ನಷ್ಟದ ಬಗ್ಗೆ ಗ್ರಾಮಗಳಲ್ಲಿನ ಕಂದಾಯ ಅಧಿಕಾರಿಗಳ ಮೂಲಕ ಸರ್ವೆ ನಡೆಸಿ ರೈತರಿಗೆ ಬೆಳೆ ನಷ್ಟ ಪರಿಹಾರ ನೀಡಬೇಕು. 9 ಕಾಲುವೆಗೆ ಮಳೆ ನೀರು ಹರಿದು ಕಾಲುವೆ ಒಡೆದಿದೆ. ಇದರಿಂದಾಗಿ ಸಾಕಷ್ಟು ಪ್ರಮಾಣದಲ್ಲಿ ಬೆಳೆಗಳಿಗೆ ನೀರು ನುಗ್ಗಿದ್ದರಿಂದ ಬೆಳೆ ಹಾನಿಯಾಗಿದೆ ಎಂದು ಹೇಳಿದರು. ರಸ್ತೆ ಮತ್ತು ಸೇತುವೆಗಳು ಹಾನಿಯಾಗಿವೆ. ಮಲ್ಲಿಗೆ ಮಡುಗು, ಅಮರಾವತಿ, ಜೇಗರ್ಕಲ್, ಸಿಂಗನೂಡಿ ಸೇರಿದಂತೆ ಜಿಲ್ಲೆಯಲ್ಲಿ ಬಹುತೇಕ ರಸ್ತೆಗಳು, ಸೇತುವೆಗಳು ಮಳೆಗೆ ಕೊಚ್ಚಿ ಹೋಗಿವೆ. ಈ ಹಿಂದೆ ಸೇತುವೆಗಳು ನಿರ್ಮಿಸಿದ್ದು ಕೇವಲ ಕಾಟಾಚಾರಕ್ಕೆ ಎಂಬಂತಾಗಿದೆ. ಚಿಕ್ಕದಾಗಿ ನಿರ್ಮಾಣ ಮಾಡಿದ್ದರಿಂದ ನೀರು ಹೋಗುವಷ್ಟು ಹರಿದು ಜಮೀನುಗಳಿಗೆ ನುಗ್ಗಿವೆ. ಸೇತುವೆ ದೊಡ್ಡ ಪ್ರಮಾಣದಲ್ಲಿ ನಿರ್ಮಿಸಿದರೆ ಅನುಕೂಲವಾಗಲಿದೆ. ಈ ನಿಟ್ಟಿನಲ್ಲಿ ದೊಡ್ಡದಾದ ಸೇತುವೆಗಳನ್ನು ನಿರ್ಮಾಣ ಮಾಡಬೇಕು. ಗ್ರಾಮೀಣ ಭಾಗದಲ್ಲಿ ಸಾಕಷ್ಟು ರಸ್ತೆಗಳು ಕೊಚ್ಚಿ ಹೋಗಿವೆ. ಎಲ್ಲವನ್ನು ದುರಸ್ತಿಗೊಳಿಸಲು ಸರ್ಕಾರ ಮುಂದಾಗಬೇಕೆಂದು ಒತ್ತಾಯಿಸಿದರು. ಜಿಲ್ಲೆಯಲ್ಲಿ ಮಳೆಯಿಂದ ಆಗಿರುವ ಬೆಳೆ ನಾಶದ ಬಗ್ಗೆ ಸರ್ವೆ ನಡೆಸಿ ವರದಿ ತಯಾರಿಸಲು ಅಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಗುತ್ತದೆ. ಕಂದಾಯ ಇಲಾಖೆ, ತೋಟಗಾರಿಕೆ ಇಲಾಖೆ, ಕೃಷಿ ಇಲಾಖೆ ನೇತೃತ್ವದಲ್ಲಿ ಸರ್ವೆ ನಡೆಸಿ ಬೆಳೆ ನಷ್ಟ ಪರಿಹಾರ ಒದಗಿಸಿಕೊಡಬೇಕು ಎಂದರು. ಹೆಚ್ಚಿನ ಪ್ರಮಾಣದಲ್ಲಿ ಮಳೆಯಾಗಿ ಬೆಳೆ ಹಾನಿಯಿಂದ ಕಡಿಮೆ ಪ್ರಮಾಣದಲ್ಲಿ ನಷ್ಟ ಪರಿಹಾರ ನೀಡುತ್ತಿದ್ದು, ಎನ್ಡಿಆರ್ಎಫ್ ನಿಯಮಗಳನ್ನು ಬದಲಾವಣೆ ಮಾಡಬೇಕು. ಈ ಬಗ್ಗೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ರೈತರೊಂದಿಗೆ ಚರ್ಚೆ ನಡೆಸಿ ನಿಯಮ ಬದಲಾವಣೆ ಮಾಡಿ ಪರಿಹಾರ ಧನ ಹೆಚ್ಚಿಸಬೇಕು ಎಂದು ತಿಳಿಸಿದರು. ಎಲ್ಲ ಕಡೆಗೆ ಕೆಲವು ಭಾಗದಲ್ಲಿ ಎಲ್ಲೆಲ್ಲಿ ಹಳ್ಳದೆಲ್ಲ ಬೆಳೆಗಳು ನಾಶ ಹೇಳಕ್ಕಾಗಲ್ಲ, ನಾವು ಸುಳ್ಳು ಹೇಳಕ್ಕಾಗಲ್ಲ ಅಷ್ಟೇ. ಬಟ್ ದೊಡ್ಡ ಪ್ರಮಾಣದಲ್ಲಿ ನಷ್ಟ ಆಗಿದೆ. ದೊಡ್ಡ ಪ್ರಮಾಣದಲ್ಲಿ ನಷ್ಟ ಆಗಿದೆ. ರಾಜ್ಯದಲ್ಲಿ ಬರೀ ಈರುಳ್ಳಿ ಬೆಲೆ 60 ಲಕ್ಷ ಇನ್ನೂ ಪರಿಹಾರ ನಿರ್ಣಯ ಮಾಡಲಾಗುವಂಥ ಪ್ರಕರಣಗಳು ಸರುಗಳಲ್ಲಿ, ಎದ್ದೆ ಮಣಿಗಳಲ್ಲಿ ಹತ್ತಿ ಇದ್ದವರು ಎಲ್ಲ ಸರ್ವನಾಶ ಆಗಿಬಿಟ್ಟು ಎಲ್ಲ ಕೆಂಪಗಾಗಿ ಏನೇನೇನೇನು ಅಂತ ಹೇಳಿದ್ರು. ಇಲ್ಲಿ ಪೂರಾ ಉತ್ತರ ಪ್ರದೇಶದಲ್ಲಿ ಹೆಚ್ಚಾಗಿ ಅವರು ಸ್ವಲ್ಪ ನೋಡೋ ರೀತಿಯಲ್ಲ, ಒಂದು ಕಡೆಗೆ ಬಹಳ ಕಷ್ಟ ಇತ್ತು. ಇದು ಇಂಥ ಒಂದು ಸನ್ನಿವೇಶದಲ್ಲಿ ರಾಷ್ಟ್ರೀಯ ಜವಾಬ್ದಾರಿ ಇದೆಯಾ ಅಂತಂದ್ರು ಅಲ್ಲ. ಸ್ಟೇಜ್ ಮೇಲೆ ಭರ್ಜರಿ ಕುಪ್ಪಳಿಸ್ತಾ ಇದ್ದಾರೆ. ಆಶ್ಚರ್ಯ ಏನ್ ಮಾಡ್ಬೇಕು ಇವರಿಗೆಲ್ಲ ನಮ್ಗೆ. ಮತದಾರರು ಎಚ್ಚರ ಆಗಬೇಕು. ಎಂಥವ್ರನ್ನ ಆರಿಸಬೇಕು ನಾವು ಅಂತಂದು ಸ್ವಲ್ಪ ತಮ್ಮ ಒಂದು ನಿರ್ಣಯವನ್ನ ಭರ್ಜರಿಗೆ ಒತ್ತಾಯಿಸ್ತಾರೆ. ದೇವನೂರು, ತುಮಕೂರು ಹಳ್ಳಕ್ಕೆ ಬ್ರಿಡ್ಜ್ಗಳು ಇದು ಸಣ್ಣವು ಅವೆಲ್ಲ ಕಟ್ಕೊಂಡು ಹೋಗಿವೆ. ಪುನರ್ನಿರ್ಮಾಣ ಮಾಡಬೇಕು. ಮತ್ತೇನಂತಂದ್ರೆ ಬಹಳ ಅವೈಜ್ಞಾನಿಕವಾಗಿ ಬ್ರಿಡ್ಜ್ಗಳನ್ನು ಮಾಡ್ತಾರೆ. ಎತ್ತರದಲ್ಲಿ ಮಾಡಿದ್ರೆ ನೀರು ಬಂದದ್ದು ಕೆಳಗೆ ಹೋಗ್ತದೆ. ಅದನ್ನು ಬಿಟ್ಟು ಬಹಳ ಸಣ್ಣ ಪ್ರಮಾಣದಲ್ಲಿ ಮಾಡಿ ಹೊತ್ತು ಬರ್ತೇನಂದ್ರೆ ಹೆಚ್ಚು ನೀರು ಬಂದು ಗೊಂದಲಕ್ಕೆ ಈಡಾಗಿದೆ. ಇಂಥದ್ದೆಲ್ಲ ಅವಾಂತರಗಳು ನಡೆದಿದೆ. ಇವತ್ತು ವಿವರವಾದಂತ ಒಂದು ಪತ್ರವನ್ನ ಜಿಲ್ಲಾಧಿಕಾರಿಗಳಿಗೆ ನಾವು ಕೊಡ್ತಾ ಇದ್ವಿ. ಏನು ಮಳೆ, ಹೆಚ್ಚಿನ ಮಳೆಯಿಂದ ಹಾನಿಯಾಗಿದೆ, ತಕ್ಷಣ ಪರಿಹಾರ ಕೊಡಬೇಕು. ಮತ್ತು ಏನಂದ್ರೆ ಈ ಪರಿಹಾರದ ಒಂದು ನಾಲ್ಕು ಸೇರಿದ. ಈ ಸಂದರ್ಭದಲ್ಲಿ ರೈತ ಮುಖಂಡರಾದ ಅಬ್ದುಲ್ ನಜೀರ್, ಬಸವರಾಜ್ ಪಾಟೀಲ್, ಬೂದೆಪ್ಪ ಗಬ್ಬೂರು ಸೇರಿದಂತೆ ಅನೇಕರಿದ್ದರು. ಈಗ ಜಾಹೀರಾತು. Shopping Expo, first time in Raichur. Big sale. Timing 10:30 a.m. to 9:30 p.m.
Entry and parking free, so don't miss it. ನಮ್ಮಲ್ಲಿ ಲೇಡೀಸ್ ಫ್ಯಾನ್ಸಿ ಟಾಪ್, ಕುರ್ತೀಸ್, ಸಿಲ್ಕ್ ಡ್ರೆಸ್ ಮಟೀರಿಯಲ್ಸ್, ಜೆಂಟ್ಸ್ ಕುರ್ತಾ, ಲಕ್ನೋ ಚಿಕನ್ ಸೂಟ್, ಇನ್ನೂ ಹಲವು ರೀತಿಯ ಉಡುಪುಗಳು, ಫ್ಯಾನ್ಸಿ ಚಪ್ಪಲ್, ಬ್ಯಾಂಗಲ್ಸ್, ಫ್ಯಾನ್ಸಿ ಜ್ಯುವೆಲರೀಸ್, ಕಾರ್ಪೆಟ್ಸ್, ವುಡನ್ ಫರ್ನಿಚರ್ಸ್, ಆಕರ್ಷಕವಾದ ಸೋಫಾ ಕವರ್ಸ್, ಪಿಲ್ಲೋ ಕವರ್ಸ್, ವಿಂಡೋ ಕರ್ಟನ್ಸ್, ವಿವಿಧ ರೀತಿಯ ಹ್ಯಾಂಡ್ ಬ್ಯಾಗ್ಸ್, ಜೂಟ್ ಬ್ಯಾಗ್ಸ್, ಇನ್ನೂ ಹಲವಾರು. ನಿಮ್ಮ ಬಜೆಟ್ಗೆ ಅನುಕೂಲವಾಗುವ ರೀತಿಯಲ್ಲಿ ನೀವು ಶಾಪಿಂಗ್ ಮಾಡಿ. Address: Walcott Ground beside LIC Office Building, Basaveshwar Circle, Raichur. ಛಲವಾದಿ ಮಹಾಸಭಾ ನ್ಯಾಯಾಲಯದ ಆದೇಶದಂತೆ ದಿನಾಂಕ 7/8/2022 ನಡೆದ ಐತಿಹಾಸಿಕ ಚುನಾವಣೆಯಲ್ಲಿ ಕೆ ಶಿವರಾಮು ಅವರ ಅಭಿವೃದ್ಧಿ ತಂಡವನ್ನು ಗೆಲ್ಲಿಸಿದ್ದಕ್ಕಾಗಿ ರಾಜ್ಯದ ಛಲವಾದಿ ಬಂಧುಗಳಿಗೆ ಹೃದಯಪೂರ್ವಕ ಧನ್ಯವಾದಗಳು ಹಾಗೂ ಛಲವಾದಿ ಮಹಾಸಭಾದ ನೂತನ ರಾಜ್ಯಾಧ್ಯಕ್ಷರಾಗಿ ಆಯ್ಕೆಯಾದ ಆಯುಷ್ಮಾನ್ ಕೆ ಶಿವರಾಮ್ IAS ಸರ್ ಅವರಿಗೆ ಹಾಗೂ ರಾಜ್ಯ ನಿರ್ದೇಶಕರಾಗಿ ಆಯ್ಕೆಯಾದ ಆಯುಷ್ಮಾನ್ ಎಂ ವಸಂತ್ ಇವರಿಗೆ ಹಾರ್ದಿಕ ಅಭಿನಂದನೆಗಳನ್ನು ಕೋರುತ್ತಿರುವವರು TA ದೊಡ್ಡಮನಿ, ಡಾಕ್ಟರ್ ಷಣ್ಮುಖ, ನರಸಿಂಹಲು VN, ವೆಂಕಟೇಶ್ T. ಶ್ರೀ ಬೃಂದಾವನ್ ಸ್ಪೆಷಲ್ ಫಿಲ್ಟರ್ ಕಾಫಿ. ಶ್ರೀ ಬೃಂದಾವನ್ ಸ್ಪೆಷಲ್ ಫಿಲ್ಟರ್ ಕಾಫಿ. ಶ್ರೀ ಬೃಂದಾವನ್ ಸ್ಪೆಷಲ್ ಫಿಲ್ಟರ್ ಕಾಫಿ. ಶೋಭಾ ಕಾಂಚಿ ಸ್ಯಾರೀಸ್ ಹಿಂದೆಂದೂ ನೋಡದ ಹಲವು ರಾಜ್ಯಗಳ ವಿವಿಧ ರೀತಿಯ ರೇಷ್ಮೆ ಸೀರೆಗಳು, ಅತ್ಯದ್ಭುತವಾದ ವಿನ್ಯಾಸದ ಜೊತೆಗೆ ಗುಣಮಟ್ಟವುಳ್ಳ ಸೀರೆಗಳು ಈಗ ನಿಮ್ಮ ಶೋಭಾ ಕಾಂಚಿ ಸ್ಯಾರೀಸ್ ನಲ್ಲಿ ಮಾತ್ರ ಲಭ್ಯ. ಸ್ಥಳ: ಶೋಭಾ ಕಾಂಚಿ ಸ್ಯಾರೀಸ್, ಸಂತೋಷಿಸ್ ರಾಯಚೂರು ಹಾಟ್, ಗಾಂಧಿ ಚೌಕ್ ಹತ್ತಿರ, ರಾಯಚೂರು. ಮಹಾ ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಸಮಸ್ತ ನಾಗರಿಕರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ರಾಯಚೂರು ಜಿಲ್ಲೆಯ ಜನತೆಗೆ ಸಿಹಿ ಸುದ್ದಿ. ಶ್ರೀ ಬಾಲಾಜಿ ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ನೊಂದಿಗೆ ಖಚಿತ ಬಹುಮಾನ. ನಮ್ಮಲ್ಲಿ ಎಲ್ಲ ತರಹದ ಬಜಾಜ್ ಕಂಪನಿಯ ಬೈಕ್ಗಳು ದೊರೆಯುತ್ತವೆ. ಅವೆಂಜರ್ 200 DTSI, ಪ್ಲಾಟಿನಾ 125 DTSI, ಪಲ್ಸರ್ 200 DTSI, ಪಲ್ಸರ್ 220S, XCD 125, Discover 150 DTSI and all types of Discover bikes available. Visit beside Ganj Kalyana Mandap, Ganj Road, Raichur. Mobile 8844600181. ಪಾವನಿ ಪ್ಯೂರ್ ವೆಜ್ ಫ್ಯಾಮಿಲಿ ರೆಸ್ಟೋರೆಂಟ್ ಅತ್ಯಂತ ಕಡಿಮೆ ಅವಧಿಯಲ್ಲಿ ರಾಯಚೂರಿನ ಅತ್ಯಂತ ಪ್ರಸಿದ್ಧ ಫ್ಯಾಮಿಲಿ ರೆಸ್ಟೋರೆಂಟ್. ಕುಟುಂಬಸ್ಥರು ಹಾಗೂ ಸ್ನೇಹಿತರೊಂದಿಗೆ ಸೇರಲು ಹಾಗೂ ಹುಟ್ಟುಹಬ್ಬದ ಪಾರ್ಟಿಗಳು ಇತ್ಯಾದಿ ಸಮಾರಂಭಗಳನ್ನು ಆಚರಿಸಲು ಉತ್ತಮ ಸ್ಥಳ. ಸ್ವಚ್ಛವಾದ ಶುದ್ಧತೆಯೊಂದಿಗೆ ಉತ್ತಮ ಟೇಸ್ಟಿ ಆಹಾರ ಮತ್ತು ಉತ್ತಮ ಪಾರ್ಕಿಂಗ್ ವ್ಯವಸ್ಥೆ. ನಗರದಲ್ಲಿ ಉತ್ತರ ಭಾರತದ ಸಸ್ಯಾಹಾರಿ ಆಹಾರಕ್ಕಾಗಿ ರೆಸ್ಟೋರೆಂಟ್ ಪ್ರಸಿದ್ಧವಾಗಿದೆ. ವೆಜ್ ಗೋಲ್ಡ್ ಕಾಯಿನ್, ವೆಜ್ ಬುಲೆಟ್, ವೆಜ್ ಅಲ್ಬೇಲಾ, ವೆಜ್ ಹರಾಬರಾ, ಪನೀರ್ ಮೆಜೆಸ್ಟಿಕ್, ಪನೀರ್ 555, ವೆಜ್ ಮಂಚೂರಿಯನ್, ತಂದೂರಿ
ರೋಟಿ, ಆಲೂ ಪರಾಠ, ಪನೀರ್ ಪರಾಠ, ನಾನ್, ಕುಲ್ಚಾ, ಪನೀರ್ ಮಶ್ರೂಮ್, ಬೇಬಿ ಕಾರ್ನ್ ಮತ್ತು ಜೈನ್ ಮೆಲೋಗರ್ಗಳು ಇತ್ಯಾದಿ ಆಹಾರಗಳಿಗೆ ರೆಸ್ಟೋರೆಂಟ್ ಪ್ರಸಿದ್ಧಿಯಾಗಿದೆ. ಬಿರಿಯಾನಿಗಳಲ್ಲಿ ವೆಜ್ ದಮ್ ಬಿರಿಯಾನಿ, ಪನೀರ್ ಬಿರಿಯಾನಿ, ಏಯುಲು ಬಿರಿಯಾನಿ ಪ್ರಸಿದ್ಧವಾಗಿದೆ. ಪಾವನಿಯ ವಿಶೇಷ ಕರಿಗಳಾದ ಕಾಜು ಬಾದಾಮ್ ಸೋನಾ ಚಿಂಡಿ ಕರಿ, ಪನೀರ್ ಕೋಟೆಡ್ ಕಾಶ್ಮೀರ್ ಕೇಸರ್ ಕರಿ, ಕಾಶ್ಮೀರ್ ಕೇಸರ್ ಕರಿ, ಕಾಜು ಕರಿ, ಕಿಸ್ ಬೌಲ್ ಕರಿ ಸೇರಿದಂತೆ ಇನ್ನಿತರ ರುಚಿಕರ ಆಹಾರಕ್ಕಾಗಿ ಭೇಟಿ ನೀಡಿ. ಪಾವನಿ ಪ್ಯೂರ್ ವೆಜ್ ಫ್ಯಾಮಿಲಿ ರೆಸ್ಟೋರೆಂಟ್, ನಂದೀಶ್ವರ ದೇವಸ್ಥಾನ ಹತ್ತಿರ, ನವೀನ್ ಆಸ್ಪತ್ರೆ ಪಕ್ಕದಲ್ಲಿ, ಮಂತ್ರಾಲಯಂ ರೋಡ್, ರಾಯಚೂರು. ತನ್ನದೇ ಆದ ಗುಣಮಟ್ಟದಿಂದ ಜಗತ್ತಿನಲ್ಲಿಯೇ ಹೆಸರುವಾಸಿಯಾದ ಅಲ್ಟ್ರಾ ಕ್ವಿಕ್ ಪ್ಲಾಸ್ ಪಾಲಿಮರೈಸ್ಡ್ ಪ್ಲಾಸ್ಟರ್, ಉಸುಕು ಮತ್ತು ಸಿಮೆಂಟ್ ವಿವಿಧ ರಾಸಾಯನಿಕ ಪದಾರ್ಥಗಳನ್ನು ಬೆರೆಸಿ ವೈಜ್ಞಾನಿಕ ರೀತಿಯಲ್ಲಿ ಬೆರೆಸಿದ ಅಲ್ಟ್ರಾ ಕ್ವಿಕ್ ಪ್ಲಾಸ್ ಪಾಲಿಮರೈಸ್ಡ್ ಪ್ಲಾಸ್ಟರ್ ತಯಾರಿಸುವ ವಿಧಾನ: ಉಸುಕನ್ನು ನಿಯಮಿತ ತಾಪಮಾನದಲ್ಲಿ ಒಣಗಿಸಿ ಆಟೋಮೆಟಿಕ್ ಮಿಷಿನ್ ನಿಂದ ಉಸುಕಿನಲ್ಲಿ ಉಳಿದ ದೊಡ್ಡ ಕಲ್ಲುಗಳನ್ನು ಬೇರ್ಪಡಿಸಲಾಗುತ್ತದೆ. ಉಸುಕಿನಲ್ಲಿ ಮಿಶ್ರಣ ಮಾಡುವ ಸಿಮೆಂಟಿನ ಗುಣಮಟ್ಟವನ್ನು ಪರಿಷ್ಕರಿಸಲಾಗುತ್ತದೆ. ಸಿಮೆಂಟ್ ಮತ್ತು ಉಸುಕನ್ನು ಮಿಶ್ರಣ ಮಾಡಿ ಅದರ ಗುಣಮಟ್ಟವನ್ನು ಪರಿಷ್ಕರಿಸಲು ಪ್ರಯೋಗಾಲಯಕ್ಕೆ ಕಳಿಸಲಾಗುತ್ತದೆ. ನಂತರ ತಯಾರಿಸಿದ ಮಿಶ್ರಣವನ್ನು ಚೀಲದಲ್ಲಿ ತುಂಬಿ ದೇಶದ ವಿವಿಧ ಭಾಗಗಳಿಗೆ ಕಳಿಸಲಾಗುತ್ತದೆ. ಇದನ್ನು ಸುಲಭವಾಗಿ ಉಪಯೋಗಿಸಬಹುದು. ಕ್ರ್ಯಾಕ್ ಫ್ರೀ ಇರುತ್ತದೆ, ವೇಸ್ಟೇಜ್ ಆಗುವುದಿಲ್ಲ, ಸಮಯದ ಉಳಿತಾಯ ಇರುತ್ತದೆ, ಝೀರೋ ಮೇಂಟೆನೆನ್ಸ್ ಇರುತ್ತದೆ. ಹಿಂದೆ ಸಂಪರ್ಕಿಸಿ ವಿಕಾಸ್ ಇಂಡಸ್ಟ್ರೀಸ್, ಕೆಐಎಡಿಬಿ ಇಂಡಸ್ಟ್ರಿಯಲ್ ಏರಿಯಾ, ರಾಯಚೂರು ರೋಡ್, ಮಾನ್ವಿ. ರಾಯಚೂರು ನಗರದಲ್ಲಿ ಪ್ರಪ್ರಥಮವಾಗಿ ಪ್ರಾರಂಭಿಸಲಾಗಿದೆ ದೇವ ಪೂಜಾ ಮಂದಿರಗಳು. ನಮ್ಮಲ್ಲಿ ವಿವಿಧ ಆಕಾರಗಳಿಂದ ಕೂಡಿದ ಪೂಜಾ ಮಂಟಪಗಳು ಹಾಗೂ ರಾವಿಂಗ್ ಚೇರ್ಸ್ ಮತ್ತು ರೂಮ್ ಡಿವೈಡರ್ಸ್ ಯೋಗ್ಯವಾದ ದರದಲ್ಲಿ ಸಿಗುತ್ತವೆ ಮತ್ತು ಸತ್ಯನಾರಾಯಣ ವರಲಕ್ಷ್ಮಿ ವ್ರತಗಳ ಪ್ರತ್ಯೇಕವಾದ ಮಂಟಪಗಳು ಸಹ ಸಿಗುತ್ತವೆ. ಪೂಜಾ ಸಾಮಗ್ರಿಗಳಾದ ವಿವಿಧ ಬಗೆಯ ಅಗರಬತ್ತಿ, ಚಂದನ, ಪೂಜಾ ದೀಪದ ಎಣ್ಣೆ, ಧೂಪ, ದೇವರ ಮಾಲೆ ಹಾರಗಳು, ಮನೆಯ ಅಲಂಕಾರಿಕ ವಸ್ತುಗಳು, ವಿವಿಧ ಬಗೆಯ ದೇವರ ಮೂರ್ತಿಗಳು, ಬೆಳ್ಳಿ ಮಂಟಪಗಳು, ಇನ್ನೂ ಅನೇಕ ಶುಭ ಕಾರ್ಯಕ್ರಮಗಳಿಗೆ ಗಿಫ್ಟ್ ಅಥವಾ ಉಡುಗೊರೆ ನೀಡಲು ಸುಂದರವಾದ ಸಲಕರಣೆಗಳು ಸಿಗುತ್ತವೆ. ದೇವ ಪೂಜಾ ಮಂದಿರಾಸ್ ಆರ್ಟ್ ಅಂಡ್ ಕ್ರಾಫ್ಟ್ ಮತ್ತು ಡೆಸ್ಟಿನೇಷನ್ಸ್ ಆಫ್ ಫ್ಯಾಷನ್ಸ್ ಆರ್ ಡಿಸೈನರ್ಸ್. ಮಷಿನ್ ಎಂಬ್ರಾಯ್ಡರಿ, ಹ್ಯಾಂಡ್ ಎಂಬ್ರಾಯ್ಡರಿ and stitching available only for ladies. Address: Santoshi Raichur's Hub, Gandhi Chowk, Linksgu Road, Raichur. Mobile 63610 53585 82968 53018. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have office, household and all kinds of furnitures. Dealer in wooden cot, dining table, sofa set, dressing table, computer table, tea tables, office chairs, steel almari, wardrobe, TV stands, glassware items, sleepwell products, Damro, cello chairs, Supreme sofa set, Doco style furnitures, Sri Steel furnitures. For more details, please contact Bharat Furniture CPS Complex opposite Shiva Mandir, Patel Road, Raichur. Mobile number 9880240959, 9880240956, 8892589596. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ,
ಮತ್ತು ಬಳೆಗಳು ಇನ್ನು ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನು ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123535300. ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು SCK ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600 ರಿಂದ 800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್, ಕಾಲೇಜ್ ಸೆಮಿನಾರ್ಸ್, ಕಾರ್ಪೊರೇಟ್ ಇವೆಂಟ್ಸ್, ಪ್ರಾಡಕ್ಟ್ ಲಾಂಚಿಂಗ್, ಬ್ರ್ಯಾಂಡ್ ಪ್ರಮೋಷನ್, ಗೆಟ್ ಟುಗೆದರ್ ಪಾರ್ಟೀಸ್, ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ. ಇಂದೇ ಭೇಟಿ ನೀಡಿ SCK ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, IB ರೋಡ್, ರಾಯಚೂರು. ಮೊಬೈಲ್ 9483770202. ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಯುವ ಜನಾಂಗವು ಸ್ವಾವಲಂಬಿ ಬದುಕನ್ನು ಕಟ್ಟಿಕೊಳ್ಳಲು ತರಬೇತಿ ಪಡೆದು ತಮ್ಮ ಜೀವನ ರೂಪಿಸಿಕೊಳ್ಳಬೇಕು ಎಂದು ಕಲ್ಯಾಣ ಕರ್ನಾಟಕ ಮಾನವ ಸಂಪನ್ಮೂಲ ಕೃಷಿ ಮತ್ತು ಸಾಂಸ್ಕೃತಿಕ ಸಂಘದ ಅಧ್ಯಕ್ಷ ಹಾಗೂ ಮಾಜಿ ಸಂಸದ ಬಸವರಾಜ್ ಪಾಟೀಲ್ ಸೇಡಂ ಅವರು ಹೇಳಿದರು. ಯುವ ಜನಾಂಗವು ಸ್ವಾವಲಂಬಿ ಬದುಕನ್ನು ಕಟ್ಟಿಕೊಳ್ಳಲು ತರಬೇತಿ ಪಡೆದು ತಮ್ಮ ಜೀವನ ರೂಪಿಸಿಕೊಳ್ಳಬೇಕು ಎಂದು ಕಲ್ಯಾಣ ಕರ್ನಾಟಕ ಮಾನವ ಸಂಪನ್ಮೂಲ ಕೃಷಿ ಮತ್ತು ಸಾಂಸ್ಕೃತಿಕ ಸಂಘದ ಅಧ್ಯಕ್ಷ ಹಾಗೂ ಮಾಜಿ ಸಂಸದ ಬಸವರಾಜ್ ಪಾಟೀಲ್ ಸೇಡಂ ಅವರು ಹೇಳಿದರು. ನಗರದ ಪಂಡಿತ್ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ಕಲ್ಯಾಣ ಕರ್ನಾಟಕ ಮಾನವ ಸಂಪನ್ಮೂಲ ಕೃಷಿ ಹಾಗೂ ಸಾಂಸ್ಕೃತಿಕ ಸಂಘದ ಕಲಬುರಗಿ ವಿಭಾಗದ ವತಿಯಿಂದ ಹಮ್ಮಿಕೊಂಡ ಗ್ರಾಮೀಣ ಯುವಕ ಯುವತಿಯರ ಸ್ವಾವಲಂಬಿ ಗ್ರಾಮದ ಪ್ರಶಿಕ್ಷಣ ತರಬೇತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಇಂದಿನ ಯುವ ಜನಾಂಗವು ಬೇಡವಾದ ಕಡೆಗೆ ಹೋಗುತ್ತಿದ್ದು, ಇದರಿಂದ ಯುವ ಜನಾಂಗ ತಮ್ಮ ಅಮೂಲ್ಯವಾದ ಜೀವನ ಹಾಳು ಮಾಡಿಕೊಳ್ಳುತ್ತಿದ್ದಾರೆ ಎಂದರು. ಇಂದಿನ ರಾಜಕೀಯ ವ್ಯವಸ್ಥೆ ಯುವ ಜನಾಂಗಕ್ಕೆ ಮಾರಕವಾಗಿದೆ. ರಾಜಕೀಯವೆಂಬ ಆಸೆಯನ್ನು ತೋರಿಸಿ ಯುವ ಜನಾಂಗವನ್ನು ದಾರಿ ತಪ್ಪಿಸುವ ಕೆಲಸ ಮಾಡುತ್ತಿದ್ದಾರೆ. ಯುವ ಜನಾಂಗ ತಪ್ಪು ದಾರಿಯಲ್ಲಿ ನಡೆಯುತ್ತಿದ್ದಾರೆ. ಯುವಕರಲ್ಲಿ ತಾಳ್ಮೆ, ಇಚ್ಛಾಶಕ್ತಿ, ಸಹನೆ ಬೆಳೆಸಿಕೊಂಡಾಗ ಮಾತ್ರ ಮುಂದೆ ಬರಲು ಸಾಧ್ಯ. ಜೀವನದಲ್ಲಿ ಏನಾದರೂ ಸಾಧಿಸಬೇಕು ಎಂದು ಇಚ್ಛೆ ಇದ್ದಲ್ಲಿ ಸ್ವಾವಲಂಬಿ ತರಬೇತಿ ಪಡೆದು ಜೀವನ ರೂಪಿಸಿಕೊಳ್ಳಿ ಎಂದು ತಿಳಿಸಿದರು. ಒಂದು ಮಹತ್ತರ ಉದ್ದೇಶ ಸಾಧಿಸಬೇಕಾದರೆ ಸಮಯವನ್ನು ಲೆಕ್ಕಿಸಬಾರದು. ಯುವಕರಲ್ಲಿ ಅಪಾರವಾದ ಶಕ್ತಿ ಇದೆ, ಅದನ್ನು ಸಮರ್ಪಕವಾಗಿ ಬಳಸಿಕೊಳ್ಳಬೇಕು ಎಂದು ತಿಳಿಸಿದರು. ಎಷ್ಟು ಜನ ರೈತರಾಗ್ತೀವಿ ಅಂತ ಕೇಳಿಲ್ಲ ಅನ್ನುವ ಮಾತು ಒಂದು 9ನೇ ವರ್ಗದ ಮಗು ಕೇಳಿತು. ನಾನು APJ ಅಬ್ದುಲ್ ಕಲಾಂ ಅವರ ಪಕ್ಕದಲ್ಲಿ ಕೂತಿದ್ದೆ. 20 ಸೆಕೆಂಡ್ ಅವರ ಬಾಯಿಯಿಂದ ಮಾತು ಬರಲಿಲ್ಲ. ಅದಾದ್ಮೇಲೆ ಒಂದೊಂದು ಸಲ ಮನುಷ್ಯ ತಂತಾನೆ ಮಾತಾಡ್ತಾನೆ. ಅವರ ಬಾಯಿಯಿಂದ ಬಂದಂತಹ ಮೊಟ್ಟ ಮೊದಲನೆಯ ಏಕಾಂತದಲ್ಲಿ ಆಡಿದ ಶಬ್ದಗಳು ಅಂದರೆ ಐ ನೆವರ್ ಥಾಟ್ ಆಫ್ ಇಟ್, ಈ ದಿಕ್ಕಿನಲ್ಲಿ ನಾನು ವಿಚಾರ ಮಾಡಲೇ ಇಲ್ಲ ಅಂತ ಹೇಳಿ.
ಕೇಳಿದರು, ಕಲಬುರಗಿ ನಗರಕ್ಕೆ ಬಂದಾಗ ನಮ್ಮ ಅನುಭವ ಏನು ಅಂತ ಹೇಳಿ. ಅವರು ಹೇಳಿದ ಉತ್ತರ ಅಂದರೆ, ಐ ಲರ್ನ್ ಎ ಲೆಸನ್ ಫ್ರಮ್ ದಟ್ ಬಾಯ್. ಆ ಮಗುವಿನಿಂದ ನಾನು ಪಾಠವನ್ನು ಕಲಿತಿದ್ದೇನೆ. ಆಮೇಲೆ ನನಗೆ ಸಂದೇಶ ಕೊಟ್ಟು ಆದರಣೀಯ APJ ಅಬ್ದುಲ್ ಕಲಾಂ ಅವರಿಗೆ 12 ವರ್ಷಗಳ ಹಿಂದೆ ಇಡೀ ಜೀವನದಲ್ಲಿ ಅಲ್ಲ, ಒಂದೇ ಸಮಾರಂಭದಲ್ಲಿ 1,60,000 ವಿದ್ಯಾರ್ಥಿಗಳಿಗೆ ಸಂವಾದ ಮಾಡತಕ್ಕಂಥ ಅವಕಾಶ ಕಲಬುರಗಿ ನಗರದಲ್ಲಿ ನಾವು ತಂದುಕೊಟ್ಟಿದ್ದೇವೆ. ಅವತ್ತಿನ ದಿವಸ ಒಂದು ಘಟನೆಯನ್ನು ನಿಮ್ಮ ಮುಂದೆ ಹೇಳ್ತೀನಿ ನಾನು. ಅವರು ತಮ್ಮ ಭಾಷಣ ಮುಗಿದ ಮೇಲೆ ವಿದ್ಯಾರ್ಥಿಗಳಿಗೆ ಪ್ರಶ್ನೆ ಕೇಳಿ ಅಂತ ಕೇಳಿದರು. ಬೇರೆ ಬೇರೆ ವಿದ್ಯಾರ್ಥಿಗಳು ಬೇರೆ ಬೇರೆ ಪ್ರಶ್ನೆ ಕೇಳಿದರು. 6ನೇ ಕ್ರಮಾಂಕದ 9ನೇ ವಿದ್ಯಾರ್ಥಿ ಎದ್ದು ನಿಂತು APJ ಅಬ್ದುಲ್ ಕಲಾಂ ಅವರಿಗೆ ಒಂದು ಪ್ರಶ್ನೆ ಕೇಳುತ್ತದೆ. APJ ಅಬ್ದುಲ್ ಕಲಾಂ ಅವರೇ, ನೀವು ಎಷ್ಟು ಜನ IAS ಆಗ್ತೀನಿ ಅಂತ ಕೇಳಿದ್ರಿ, ನೀವು ಎಷ್ಟು ಜನ IIT ಮಾಡ್ತೀನಿ ಅಂತ ಕೇಳಿದ್ರಿ, ಎಷ್ಟು ಜನ ಇಂಜಿನಿಯರ್ ಆಗ್ತೀನಿ ಅಂತ ಕೇಳಿದ್ರಿ, ಎಷ್ಟು ಜನ ಡಾಕ್ಟರ್. ಈ ಸಂದರ್ಭದಲ್ಲಿ ಕಲ್ಯಾಣ ಕರ್ನಾಟಕ ಮಾನವ ಸಂಪನ್ಮೂಲ ಕೃಷಿ ಹಾಗೂ ಸಾಂಸ್ಕೃತಿಕ ಸಂಘದ ನಿರ್ದೇಶಕ ಶ್ರೀನಿವಾಸ್ ನಂದಾಪುರ್, ಸಿದ್ದೇಶ್ವರ ಸ್ವಾಮಿಗಳು, ಶಿಕ್ಷಣ ಅಭಿವೃದ್ಧಿ ಉಪಸಮಿತಿ ಅಧ್ಯಕ್ಷೆ ಲೀಲಾ ಕಾಟಗಿ, ಕಲ್ಯಾಣ ಕರ್ನಾಟಕ ಮಾನವ ಸಂಪನ್ಮೂಲ ಕೃಷಿ ಹಾಗೂ ಸಾಂಸ್ಕೃತಿಕ ಸಂಘದ ಕಾರ್ಯದರ್ಶಿ ಭೀಮಾಶಂಕರ್ ಜಿ ತೆಗ್ಗಳ್ಳಿ, ಅಧೀನ ಕಾರ್ಯದರ್ಶಿ ಮಲ್ಲಿಕಾರ್ಜುನ ರೆಡ್ಡಿ ಪಾಟೀಲ್, ಎಸ್ ನಿಜಲಿಂಗಪ್ಪ, ಶೈಕ್ಷಣಿಕ ಮತ್ತು ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯ ಸಂಚಾಲಕಿ ಹಾಗೂ ಚಿಂತಕರು ವೀಣಾ, ಬನ್ನಂಜೆ ಸುಮ್ಮನೆ, ಶರಣಬಸವ ಜೋಳದಡಗಿ ಸೇರಿದಂತೆ ಅನೇಕರು ಇದ್ದರು. ಅರಣ್ಯ ಇಲಾಖೆ ಸರ್ಕಾರಿ ಜಮೀನುಗಳಲ್ಲಿ 10-20 ವರ್ಷಗಳಿಂದ ಸಾಗುವಳಿ ಮಾಡುವ ರೈತರಿಗೆ ಕಿರುಕುಳ ನೀಡುತ್ತಿರುವ ಅರಣ್ಯ ಇಲಾಖೆ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳುವುದು ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ CPI-ML, ರೆಡ್ ಸ್ಟಾರ್ ಹಾಗೂ ಕರ್ನಾಟಕ ರೈತ ಸಂಘ ಜಂಟಿಯಾಗಿ ನಗರದ DC ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು. ಅರಣ್ಯ ಇಲಾಖೆ ಸರ್ಕಾರಿ ಜಮೀನುಗಳಲ್ಲಿ 10-20 ವರ್ಷಗಳಿಂದ ಸಾಗುವಳಿ ಮಾಡುವ ರೈತರಿಗೆ ಕಿರುಕುಳ ನೀಡುತ್ತಿರುವ ಅರಣ್ಯ ಇಲಾಖೆ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳುವುದು ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ CPI-ML, ರೆಡ್ ಸ್ಟಾರ್ ಹಾಗೂ ಕರ್ನಾಟಕ ರೈತ ಸಂಘ ಜಂಟಿಯಾಗಿ ನಗರದ DC ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿತು. ದೇವದುರ್ಗ ತಾಲೂಕಿನ ಗಲಗ್, ನಾಗಲಾಪುರ, ಸಮುದ್ರ, ಸೋಮನಮರಡಿ, ಬೊಮ್ಮನಹಳ್ಳಿ, ಬಸಾಪುರ, ಮಲ್ಲಕಲ್, ಕೆ. ಅರಬಗೀರ, ಸುಲದಗುಡ್ಡ, ಕಾಚಾಪುರ ಸೇರಿ ಇನ್ನಿತರ ಗ್ರಾಮಗಳಲ್ಲಿ ರೈತರು 3 ತಲೆಮಾರಿನಿಂದ ಸರ್ಕಾರಿ ಅರಣ್ಯ ಜಮೀನುಗಳಲ್ಲಿ ಸಾಗುವಳಿ ಮಾಡಿಕೊಂಡು ಉಪಜೀವನ ಮಾಡುತ್ತಿದ್ದಾರೆ. ಆದರೆ ಅರಣ್ಯ ಅಧಿಕಾರಿಗಳು ಸಾಗುವಳಿ ಮಾಡಿಕೊಂಡ ರೈತರ ಹೊಲದಲ್ಲಿ ಗುಂಡಿಗಳನ್ನು ಅಗೆದು ಮತ್ತು ರೈತರು ಬಿತ್ತನೆ ಮಾಡಿದ್ದ ಲೆಕ್ಕಿಸದೆ ಬೆಳೆ ನಾಶಪಡಿಸಿ ರೈತರನ್ನು ಒಕ್ಕಲೆಬ್ಬಿಸುತ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಜಾಲಹಳ್ಳಿ ಹೋಬಳಿಯ ನಾಗಲಾಪುರ ಸೀಮಾಂತರದಲ್ಲಿ ಸರ್ವೆ ನಂಬರ್ 32 ಮತ್ತು 20ರಲ್ಲಿ ಸುಮಾರು 20 ವರ್ಷಗಳಿಂದ ಸರ್ಕಾರಿ ಜಮೀನಿನಲ್ಲಿ ಸಾಗುವಳಿ ಮಾಡಿಕೊಂಡು ಬರುತ್ತಿದ್ದಾರೆ. ರೈತರು 2 ತಿಂಗಳು ಬೆಳೆಗಳು ಇದ್ದರೂ ಸಹ ಸೋಮನಮರಡಿ ಗ್ರಾಮ ಪಂಚಾಯಿತಿ ವತಿಯಿಂದ ನರೇಗಾ ಯೋಜನೆ ಅಡಿಯಲ್ಲಿ ಕೂಲಿ ಕಾರ್ಮಿಕರಿಗೆ ಕೆಲಸ ನೀಡಿ 2 ತಿಂಗಳ ಬೆಳೆ ಇದ್ದರೂ ಬೆಳೆ ನಾಶಪಡಿಸಿ ರೈತರನ್ನು ಸಂಕಷ್ಟಕ್ಕೀಡು ಮಾಡಿದ್ದಾರೆ ಎಂದು ಆರೋಪಿಸಿದರು. ಸರ್ಕಾರದ ಗಮನಕ್ಕೆ ತಂದರೂ ಮತ್ತೆ ರೈತರನ್ನು ತಮ್ಮ ಹೊಲದಲ್ಲಿ ಸಾಗುವಳಿ ಮಾಡಲು ಅಲ್ಲಿನ ಸೋಮನಮರಡಿ ಗ್ರಾಮ ಪಂಚಾಯಿತಿ ವತಿಯಿಂದ ರೈತರಿಗೆ ಸಾಗುವಳಿ ಮಾಡದಂತೆ ತಡೆ ಒಡ್ಡುತ್ತಿದ್ದಾರೆ. ಸಾಗುವಳಿದಾರರು ಬಿತ್ತನೆಗೆ ಮುಂದಾದರೆ ಕೋಮು ಗಲಭೆ ಮಾಡುವ ಹುನ್ನಾರ ಮಾಡುತ್ತಿದ್ದಾರೆ. ಆದ್ದರಿಂದ ರೈತರಿಗೆ ಸೂಕ್ತ ರಕ್ಷಣೆ ನೀಡಿ ಸಾಗುವಳಿ ಮಾಡಲು ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. ನಾಗಪುರ ಶ್ರೀಮದ 32-20ರಲ್ಲಿ ಸಾಗುವಳಿ ಮಾಡಿದ ರೈತರಿಗೆ ಪಟ್ಟ ಕೊಡಿ. ಜಿಂದಾಬಾದ್ ಜಿಂದಾಬಾದ್ ಜಿಂದಾಬಾದ್. ಜಿಂದಾಬಾದ್ ಜಿಂದಾಬಾದ್ ಜಿಂದಾಬಾದ್. ಸಾಗುವಳಿ ಮಾಡಿದವರನ್ನು ಒಕ್ಕಲೆಬ್ಬಿಸಿರುವ ಅರಣ್ಯ ಇಲಾಖೆಗೆ ಧಿಕ್ಕಾರ. ಒಕ್ಕಲೆಬ್ಬಿಸಿರುವ ರೈತರನ್ನು ಅರಣ್ಯ ಇಲಾಖೆಗೆ ಧಿಕ್ಕಾರ. ಕರ್ನಾಟಕ ರೈತ ಸಂಘ ಜಿಂದಾಬಾದ್ 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 ಜಿಂದಾಬಾದ್. ಸರ್ಕಾರಿ ಭೂಮಿ ಸಾಗುವಳಿದಾರರಿಗೆ ಪಟ್ಟ ಕೊಡಿ. ಕಳವು ಮಾಡಿದ ರೈತರಿಗೆ ಪಟ್ಟ ಕೊಡಿ. ಸಾಗುವಳಿದಾರರಿಗೆ ಪಟ್ಟ ಕೊಡಿ. ಕರ್ನಾಟಕ ರೈತ ಸಂಘ ಜಿಂದಾಬಾದ್ ಜಿಂದಾಬಾದ್ ಜಿಂದಾಬಾದ್. ಪಟ್ಟ ಕೊಡದ ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರ. ಪಟ್ಟ ಕೊಡದ ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರ. ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರ. ರೈತ ವಿರೋಧಿ ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರ. ರೈತ ವಿರೋಧಿ ಜನಪ್ರತಿನಿಧಿಗಳಿಗೆ
ಈ ಸಂದರ್ಭದಲ್ಲಿ ಸಿಪಿಐಎಂಎಲ್ ರೆಡ್ ಸ್ಟಾರ್ ಜಿಲ್ಲಾಧ್ಯಕ್ಷ ಕಾರ್ಯದರ್ಶಿ ಜಿ ಅಮರೇಶ್, ರೈತ ಸಂಘದ ಜಿಲ್ಲಾ ಉಪಾಧ್ಯಕ್ಷ ಮಲ್ಲಯ್ಯ ಕಟ್ಟಿಮನಿ, ತಾಲೂಕು ಅಧ್ಯಕ್ಷ ಕೆ ಗುರುಲಿಂಗಸ್ವಾಮಿ, ಕಾರ್ಯದರ್ಶಿ ದುರ್ಗಣ್ಣ ಇರ್ಬುಯರ, ಬಸವರಾಜ್, ಮಲ್ಲಯ್ಯ, ಶಿವಪ್ಪ, ಮಾನಪ್ಪ, ಸಾಬಯ್ಯ ಸೇರಿದಂತೆ ರೈತರು ಭಾಗವಹಿಸಿದ್ದರು. ಸಿರವಾರ ತಾಲೂಕಿನ ಮಾಡಗಿರಿ ಗ್ರಾಮ ಪಂಚಾಯಿತಿ ಪ್ರಭಾರಿ ಅಭಿವೃದ್ಧಿ ಅಧಿಕಾರಿ ವಿಜಯ್ ಕುಮಾರ್ ಇವರನ್ನು ಅಮಾನತುಗೊಳಿಸಲು ಆಗ್ರಹಿಸಿ ಕರ್ನಾಟಕ ಜಾಗೃತಿ ರೈತ ಸಂಘದ ವತಿಯಿಂದ ಟಿಪ್ಪು ಸುಲ್ತಾನ್ ಉದ್ಯಾನವನದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಸಿರವಾರ ತಾಲೂಕಿನ ಮಾಡಗಿರಿ ಗ್ರಾಮ ಪಂಚಾಯಿತಿ ಪ್ರಭಾರಿ ಅಭಿವೃದ್ಧಿ ಅಧಿಕಾರಿ ವಿಜಯಕುಮಾರ್ ಇವರನ್ನು ಅಮಾನತುಗೊಳಿಸಲು ಆಗ್ರಹಿಸಿ ಕರ್ನಾಟಕ ಜಾಗೃತಿ ರೈತ ಸಂಘದ ವತಿಯಿಂದ ಟಿಪ್ಪು ಸುಲ್ತಾನ್ ಉದ್ಯಾನವನದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಸಿರವಾರ ತಾಲೂಕಿನ ಮಾಡಗಿರಿ ಗ್ರಾಮ ಪಂಚಾಯಿತಿಯಲ್ಲಿ ರಬಾರಿ ಅಭಿವೃದ್ಧಿಯಾಗಿ ಕೆಲಸ ಮಾಡುತ್ತಿರುವ ವಿಜಯಕುಮಾರ್ ಇವರು 51ನೇ ಹಣಕಾಸು ಯೋಜನೆಯಡಿ ಕಾಮಗಾರಿ ನಿರ್ವಹಿಸದೆ ಬಿಲ್ ಎತ್ತುವಳಿ ಮಾಡಿದ್ದಾರೆ ಹಾಗೂ ಕರ ವಸೂಲಿ ಹಣವನ್ನು ಕೂಡ ವಸೂಲಿ ಮಾಡಿ ಯಾವುದೇ ಕಾಮಗಾರಿಯನ್ನು ಮಾಡದೆ ಪಂಚಾಯಿತಿ ಅನುದಾನವನ್ನು ದುರ್ಬಳಕೆ ಮಾಡಿಕೊಂಡಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ನರೇಗಾ ಯೋಜನೆ ಅಡಿಯಲ್ಲಿ ಕೂಲಿ ಕೆಲಸ ಮಾಡಿದ ಕೂಲಿಕಾರರಿಗೆ ಕಾಮಗಾರಿ ಪೂರ್ಣಗೊಂಡಿದ್ದರೂ ಸಹ ಇದುವರೆಗೆ ಅವರ ಖಾತೆಗೆ ಹಣವನ್ನು ಜಮಾ ಮಾಡುವಲ್ಲಿ ನಿರ್ಲಕ್ಷ್ಯ ವಹಿಸಿದ್ದಾರೆ ಎಂದು ದೂರಿದರು. 15ನೇ ಹಣಕಾಸು ಹಾಗೂ ಕರ ವಸೂಲಿ ಹಣವನ್ನು ದುರ್ಬಳಕೆ ಮಾಡಿಕೊಂಡಿದ್ದು ಗ್ರಾಮ ಪಂಚಾಯಿತಿ ಪ್ರಭಾವಿ ಅಭಿವೃದ್ಧಿ ಅಧಿಕಾರಿ ವಿಜಯಕುಮಾರ್ ವಿರುದ್ಧ ತನಿಖೆ ನಡೆಸಬೇಕು. ಬಿಲ್ ಎತ್ತುವಳಿ ಮಾಡಿ ಅನುದಾನ ದುರ್ಬಳಕೆ ಮಾಡಿಕೊಂಡಿದ್ದು ಹಾಗೂ ನರೇಗಾ ಕೂಲಿ ಕೆಲಸಗಾರರಿಗೆ ವೇತನ ಪಾವತಿ ಮಾಡಬೇಕು ಎಂದು ಒತ್ತಾಯಿಸಿದರು. ಮಾಡಗಿರಿ ಗ್ರಾಮ ಪಂಚಾಯತಿ ಪ್ರಭಾರಿ ವಿಜಯಕುಮಾರ್ ಅವರಿಗೆ ಧಿಕ್ಕಾರ. ಮಾಡಗಿರಿ ಗ್ರಾಮ ಪಂಚಾಯತ್ ಪ್ರಭಾರಿ ವಿಜಯಕುಮಾರ್ ಅವರಿಗೆ ಧಿಕ್ಕಾರ. ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು. ಕೆಜಿಆರ್ಎಸ್ ಜಿಂದಾಬಾದ್, ಜಿಂದಾಬಾದ್, ಜಿಂದಾಬಾದ್. ಕೆಜಿಆರ್ಎಸ್ ಜಿಂದಾಬಾದ್, ಜಿಂದಾಬಾದ್, ಜಿಂದಾಬಾದ್. ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು. ಕೆಜಿಆರ್ಎಸ್ ಜಿಂದಾಬಾದ್, ಜಿಂದಾಬಾದ್, ಜಿಂದಾಬಾದ್. ಕೆಜಿಆರ್ಎಸ್ ಜಿಂದಾಬಾದ್, ಜಿಂದಾಬಾದ್, ಜಿಂದಾಬಾದ್. ಕೆಜಿಆರ್ಎಸ್ ಜಿಂದಾಬಾದ್, ಜಿಂದಾಬಾದ್, ಜಿಂದಾಬಾದ್. ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು. ತಾಲೂಕಿನ ಹತ್ತನೂರು ಗ್ರಾಮ ಪಂಚಾಯತಿಯಲ್ಲಿ ಮೂಲತಃ ವಿಜಯಕುಮಾರ್ ಇವರು ಲೆಕ್ಕ ಸಹಾಯಕರಾಗಿದ್ದು ಸದ್ಯ ಮಾಡಗಿರಿ ಪಂಚಾಯತಿಯಲ್ಲಿ ಪ್ರಭಾರಿ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಯಾಗಿ ನಿಭಾಯಿಸುತ್ತಿದ್ದಾರೆ. ನಿಯಮ ಬಾಹಿರವಾಗಿ ಕಾನೂನು ಉಲ್ಲಂಘಿಸಿರುವ ಇವರಿಗೆ ತಾಲೂಕಿನ ಯಾವುದೇ ಗ್ರಾಮ ಪಂಚಾಯತಿಯಲ್ಲಿ ಪ್ರಭಾರಿ ಅಭಿವೃದ್ಧಿ ಅಧಿಕಾರಿ ಎಂದು ನೇಮಕ ಮಾಡಬಾರದು ಸರ್. 15ನೇ ಹಣಕಾಸು ಯೋಜನೆಯಡಿಯಲ್ಲಿ ಅನುದಾನವನ್ನು ದುರ್ಬಳಕೆ ಮಾಡಿಕೊಂಡಿದ್ದು ಸಂಪೂರ್ಣ ತನಿಖೆಗೊಳಪಡಿಸಿದೆ. ಆಮೇಲೆ ಕರ ವಸೂಲಿ ಮಾಡಿರುವ ಅನುದಾನವನ್ನು ದುರ್ಬಳಕೆ ಮಾಡಿಕೊಂಡಿದ್ದು ಅದು ಕೂಡ ಸಂಪೂರ್ಣ ತನಿಖೆ ಆಗಬೇಕಂತ ಸರ್. ಮಾಡಗಿರಿ ಗ್ರಾಮ ಪಂಚಾಯತ್ NREG ಯೋಜನೆಯಡಿಯಲ್ಲಿ ಬಾಕಿ ಇರುವ ಸ್ಟೀಲ್ ಪೇಮೆಂಟ್ ತಕ್ಷಣವೇ ಬಿಡುಗಡೆ ಮಾಡಬೇಕು. ಈ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷ ಅಬ್ರಹಾಂ ಪನ್ನೂರು, ಜಿಲ್ಲಾಧ್ಯಕ್ಷ ಲಿಂಗಣ್ಣ, ಪ್ರಶಾಂತ್ ಮಾಡಗಿರಿ, ರಾಜರತ್ನ ಸಿರವಾರ್, ಪ್ರದೀಪ್ ಕಬ್ಗಲ್, ಅನಿಲ್ ಕುಮಾರ್, ಬಾಬು ನರಸಿಂಹ, ಪೃಥ್ವಿ ಕುಮಾರ್, ಸಾವಿತ್ರಪ್ಪ ಸೇರಿದಂತೆ ಅನೇಕರಿದ್ದರು. ರೈತರ ಗ್ರಾಹಕರ ವಿರೋಧಿ ವಿದ್ಯುತ್ ತಿದ್ದುಪಡಿ ಮಸೂದೆ ಕಾಯ್ದೆಯನ್ನು ಜಾರಿಗೆ ತರಬಾರದು ಎಂದು ಆಗ್ರಹಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಅಧಿಕಾರಿ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು. ರೈತ ಗ್ರಾಹಕರ ವಿರೋಧಿ ವಿದ್ಯುತ್ ತಿದ್ದುಪಡಿ ಮಸೂದೆ ಕಾಯ್ದೆಯನ್ನು ಜಾರಿಗೆ ತರಬಾರದು ಎಂದು ಆಗ್ರಹಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಅಧಿಕಾರಿ ಮೂಲಕ ಮುಖ್ಯಮಂತ್ರಿಗೆ ಮನವಿ ಸಲ್ಲಿಸಿದರು. ಕೇಂದ್ರ ಸರ್ಕಾರ ಈ ಹಿಂದೆ ರೈತ ವಿರೋಧಿ 3 ಕೃಷಿ ಕಾಯ್ದೆಗಳನ್ನು ಜಾರಿಗೆ ತಂದಿತ್ತು. ವಿರೋಧಿಸಿ ಸುದೀರ್ಘವಾಗಿ ದೆಹಲಿಯಲ್ಲಿ ರೈತರು ಪ್ರತಿಭಟನೆಯ ಪರಿಣಾಮ ವಾಪಸ್ಸು ಪಡೆದುಕೊಂಡಿದೆ. ಆ ಸಂದರ್ಭದಲ್ಲಿ ರೈತರ ಜನಸಾಮಾನ್ಯರ ವಿರೋಧ ಕಾಯ್ದೆಯಂತಹ ವಿದ್ಯುತ್ ಖಾಸಗೀಕರಣ ಕಾಯ್ದೆಯನ್ನು ಜಾರಿಗೆ ತರುವುದಿಲ್ಲವೆಂದು ರೈತ ಮುಖಂಡರಿಗೆ ಆಶ್ವಾಸನೆ ಕೊಟ್ಟಿತ್ತು. ಆದರೆ ಇದೀಗ ಲೋಕಸಭೆಯಲ್ಲಿ ವಿದ್ಯುತ್ ತಿದ್ದುಪಡಿ ಮಸೂದೆಯನ್ನು ಮಂಡಿಸಿ ಸ್ಥಾಯಿ ಸಮಿತಿಗೆ ಒಪ್ಪಿಸಿ ಮತ್ತೆ ಈ ಕಾಯ್ದೆಯನ್ನು ಜಾರಿಗೆ ತರಲು ಮುಂದಾಗಿರುವುದನ್ನು ಖಂಡಿಸಿದರು. ಈ ಕಾಯ್ದೆಯನ್ನು ವಿರೋಧಿಸಿ ರಾಷ್ಟ್ರವ್ಯಾಪಿ ರೈತ ಚಳವಳಿಗಳು ನಡೆಯುತ್ತಿವೆ. ಆದರೂ ಸಹ ಕೇಂದ್ರ ಸರ್ಕಾರ ಈ ಕಾಯ್ದೆಯನ್ನು ಜಾರಿಗೆ ತರಲು ಹೊರಟಿದೆ.
ಈ ಮಸೂದೆ ತಿದ್ದುಪಡಿಯಲ್ಲಿ ವಿದ್ಯುತ್ ಪೂರೈಕೆ ಉಪಗುತ್ತಿಗೆ ಹಾಗೂ ಫ್ರಾಂಚೈಸ್ಗೆ ಅವಕಾಶವಿದೆ. ಈ ಮೂಲಕ ವಿದ್ಯುತ್ ವಿತರಣಾ ಕಂಪನಿಗಳನ್ನು ಖಾಸಗೀಕರಣ ಮಾಡುವುದೇ ತಿದ್ದುಪಡಿಯ ಉದ್ದೇಶವಾಗಿದೆ ಎಂದು ಆರೋಪಿಸಿದರು. ಈ ಮಸೂದೆ ತಿದ್ದುಪಡಿ ರೈತರಿಗೆ, ಗ್ರಾಹಕರಿಗೆ ಮರಣ ಶಾಸನವಾಗಿದೆ. ವಿದ್ಯುತ್ ಪೂರೈಕೆ ಖಾಸಗೀಕರಣಗೊಂಡರೆ ರೈತರು, ಕೂಲಿ ಕಾರ್ಮಿಕರಿಗೆ ಭಾಗ್ಯ ಜ್ಯೋತಿ, ಕುಟೀರ ಜ್ಯೋತಿ, ಕೃಷಿ ಪಂಪ್ಸೆಟ್, ಬೀದಿ ದೀಪ, ನೀರು ಸರಬರಾಜಿಗೆ ನೀಡುತ್ತಿರುವ ಉಚಿತ ವಿದ್ಯುತ್ ಬಂದ್ ಆಗಲಿದೆ ಎಂದು ತಿಳಿಸಿದರು. ಗ್ರಾಹಕರು ಮೊದಲು ವಿದ್ಯುತ್ ಶುಲ್ಕ ಪಾವತಿಸಿ ಬಳಿಕ ಸರ್ಕಾರದ ಸಬ್ಸಿಡಿ ಕಾರ್ಯಕ್ರಮದ ಅಡಿಯಲ್ಲಿ ಪರಿಹಾರ ನೀಡಿದರೆ ಪಡೆಯಬೇಕಾಗುತ್ತದೆ. ಈ ಹಿಂದೆ ಜನರು ಬಳಸುವ ಅಡುಗೆ ಅನಿಲ ನಂತರ ಸಬ್ಸಿಡಿ ಕೊಡುವುದಾಗಿ ತಿಳಿಸಿ ಈಗ ಕೊಡದೆ ಮೋಸ ಮಾಡುತ್ತಿರುವುದು ಈಗಾಗಲೇ ಎಲ್ಲರಿಗೂ ಗೊತ್ತಿರುವ ವಿಚಾರ. ರೈತರ ಮೊದಲು ಹಣ ಪಾವತಿಸಿ ಬಳಿಕ ಕೃಷಿ ಪಂಪ್ಸೆಟ್ಗೆ ವಿದ್ಯುತ್ ಬಳಕೆ ಮಾಡಿಕೊಳ್ಳಬೇಕಾಗುತ್ತದೆ. ಪ್ರೀಪೇಡ್ ಶುಲ್ಕ ಪಾವತಿಸಿ ಜನರು ಮೊಬೈಲ್ ಬಳಸುವ ಹಾಗೆ ಪಂಪ್ ಸೆಟ್ಗಳಿಗೆ ಮತ್ತು ಇತರೆ ಗ್ರಾಹಕರು ಸಹ ವಿದ್ಯುತ್ ಶಕ್ತಿ ಬಳಸಬೇಕಾಗುತ್ತದೆ ಎಂದರು. ಈ ಕಾಯ್ದೆಯನ್ನು ಯಾವುದೇ ಕಾರಣಕ್ಕೂ ಜಾರಿಗೆ ತರಬಾರದೆಂದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಈ ಮೂಲಕ ಒತ್ತಾಯಿಸಿದರು. ಅತಿವೃಷ್ಟಿಯಿಂದ ಬೆಳೆ ಹಾನಿ ಮತ್ತು ಇನ್ನಿತರ ಸಮಸ್ಯೆಗಳ ಬಗ್ಗೆ ಮೇಲ್ಕಾಣಿಸಿದ ಸಂಬಂಧಿಸಿದಂತೆ ತಮ್ಮ ಅವಗಾಹನೆಗೆ ತರಬಯಸುವುದೇನೆಂದರೆ, ಇತ್ತೀಚೆಗೆ ಬಿದ್ದ ಭಾರೀ ಮಳೆಯಿಂದ ರೈತರು ಹಾಕಿದ ಬೆಳೆಗಳಾದ ಹತ್ತಿ, ಮೆಣಸಿನಕಾಯಿ, ಸಜ್ಜೆ, ಸೂರ್ಯಪಾನ ಇನ್ನಿತರ ಬೆಳೆಗಳು ಹಾಳಾಗಿದ್ದು, ಅಲ್ಲದೆ ಗ್ರಾಮೀಣ ಭಾಗದ ರಸ್ತೆಗಳು, ಸೇತುವೆಗಳು ಬಗ್ಗಿ ಹೋಗಿದ್ದು, ಕೆಲವು ಭಾಗಗಳಲ್ಲಿ ಮನೆ ಕೂಡ ಬಿದ್ದು ಹೋಗಿದೆ. ಕೂಡಲೇ ಆಯಾ ಗ್ರಾಮಗಳಲ್ಲಿ ಸರ್ವೆ ಮಾಡಿ ಒತ್ತಾಯಿಸುತ್ತೇವೆ. ರೈತರ ಒತ್ತಾಯಗಳು: ರೈತರು ಹಾಕಿದ ಬೆಳೆಗಳು ಹತ್ತಿ, ಸಜ್ಜೆ, ಮೆಣಸಿನಕಾಯಿ, ಸೂರ್ಯಪಾನ ಇನ್ನಿತರ ಬೆಳೆಗಳು ಹಾಳಾದ ಬಗ್ಗೆ ಸರ್ವೆ ಮಾಡಿ ಸೂಕ್ತ ಪರಿಹಾರ ಒದಗಿಸಬೇಕು. ನೈನೆ ಕಾಲುವೆ ಅವೈಜ್ಞಾನಿಕ ನಿರ್ಮಾಣದಿಂದ ಮಳೆ ನೀರು ಕಾಲುವೆಗೆ ನುಗ್ಗಿ ಸುಮಾರು 3 ಚೈನು ಒಡೆದು ಹೋಗಿದೆ. ಮಳೆ ನೀರು ಕಾಲುವೆಗೆ ಬಾರದಂತೆ ದುರಸ್ತಿ ಮಾಡಬೇಕು. ಸಿರವಾರ ತಾಲೂಕಿನ ಹಟ್ಟಿ ರಾವಣಕಲ್ ರಸ್ತೆ, ಹೊಲ್ದಿನಿ ದೇವತ್ಕಲ್ ರಸ್ತೆ ಬಂದಾಗಿದ್ದು ಕೂಡಲೇ ದುರಸ್ತಿ ಮಾಡಬೇಕು. ಮಾನ್ವಿ ತಾಲೂಕಿನ ಮಲ್ಲಿನಮಡುಗು, ನಸಲಾಪುರ್, ಅಮರಾವತಿ ಬ್ರಿಡ್ಜ್, ಗವಿಘಟ್ಟದಿಂದ ಮಾನ್ವಿ ರಸ್ತೆ ಬ್ರಿಡ್ಜ್, ಕೋತ್ನಾಳದಿಂದ ಜೀನೂರು ಕ್ಯಾಂಪ್ವರೆಗೆ, ಬೇಲೂರಿನಿಂದ ತುಮಕೂರು ಹಳ್ಳದ ಬ್ರಿಡ್ಜ್ ಹಾಳಾಗಿದ್ದು ಕೂಡಲೇ ಇವುಗಳನ್ನು ದುರಸ್ತಿ ಮಾಡಿ ಸಂಪರ್ಕಕ್ಕೆ ದಾರಿ ಮಾಡಿಕೊಡಬೇಕು. ಮಾನ್ವಿ ತಾಲೂಕಿನ ಜಾನೇಕಲ್ ಗ್ರಾಮದ ಸ್ಮಶಾನ ಒತ್ತುವರಿಯಾಗಿದ್ದು ಕೂಡಲೇ ಬಂದೋಬಸ್ತ್ ಮಾಡಿ ನ್ಯಾಯ ಒದಗಿಸಬೇಕು. ದೇವದುರ್ಗ ತಾಲೂಕಿನ ಸೋಮನಮರಡಿ ಗ್ರಾಮದ ಪ್ರಾಥಮಿಕ ಶಾಲಾ ಕಟ್ಟಡ ಶಿಥಿಲಗೊಂಡಿದ್ದು ಓದುವ ಮಕ್ಕಳಿಗೆ ತೊಂದರೆಯಾಗಿದ್ದು ಕೂಡಲೇ ನಿರ್ಮಾಣ ಮಾಡಬೇಕು. ರಾಯಚೂರು ತಾಲೂಕಿನ ರಘುನಾಥನಹಳ್ಳಿ ಶಾಲಾ ಮಕ್ಕಳು ಶಾಲೆಗೆ ಹೊರಡಲು 6 ಕಿಲೋಮೀಟರ್ ನಡೆದುಕೊಂಡು ಹೋಗುತ್ತಿದ್ದು ಕೂಡಲೇ ಆ ಮಕ್ಕಳಿಗೆ ಬಸ್ಸಿನ ವ್ಯವಸ್ಥೆ ಮಾಡಬೇಕು ಮತ್ತು ರಸ್ತೆ ದುರಸ್ತಿ ಮಾಡಬೇಕು. ಈ ಸಂದರ್ಭದಲ್ಲಿ ಗೌರವಾಧ್ಯಕ್ಷ ಚಾಮರಸ್ವಾಮಿ ಪಾಟೀಲ್, ಜಿಲ್ಲಾಧ್ಯಕ್ಷ ಸಿಎಚ್ ರವಿಕುಮಾರ್, ಬಡೆ ಸಾಬ್, ಮಂಜುನಾಥ್ ಚಿಕ್ಸುಗೂರು, ಶಂಕರ್ಲಿಂಗ ಸೇರಿದಂತೆ ಅನೇಕರಿದ್ದರು. ಭಾರತ ಐಕ್ಯತಾ ಯಾತ್ರೆಯ ಪೂರ್ವಭಾವಿ ಸಭೆಯ ಬ್ಯಾನರ್ನಲ್ಲಿ ಮಾಜಿ ಮುಖ್ಯಮಂತ್ರಿ ಹಾಗೂ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ಭಾವಚಿತ್ರ ನಾಪತ್ತೆಯಾಗಿದೆ. ಭಾರತ ಐಕ್ಯತಾ ಯಾತ್ರಾ ಪೂರ್ವಭಾವಿ ಸಭೆಯ ಬ್ಯಾನರ್ನಲ್ಲಿ ಮಾಜಿ ಮುಖ್ಯಮಂತ್ರಿ ಹಾಗೂ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ಭಾವಚಿತ್ರ ನಾಪತ್ತೆಯಾಗಿದೆ. ನಗರದ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅಧ್ಯಕ್ಷತೆಯಲ್ಲಿ ನಡೆಯಲಿರುವ ಪೂರ್ವಭಾವಿ ಸಭೆಯಲ್ಲಿ ಹಾಕಿರುವ ಬ್ಯಾನರ್ನಲ್ಲಿ ವಿರೋಧ ಪಕ್ಷದ ನಾಯಕರು ಹಾಗೂ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಭಾವಚಿತ್ರವನ್ನು ಕೈಬಿಡಲಾಗಿದೆ. ಕೆಪಿಸಿಸಿ ಕಾರ್ಯಾಧ್ಯಕ್ಷ ಈಶ್ವರ್ ಖಂಡ್ರೆ, ಮಾಜಿ ಸಚಿವ ಎಚ್ ಆಂಜನೇಯ, ಮುಖಂಡರಾದ ಬಿಕೆ ಹರಿಪ್ರಸಾದ್, ಸಲೀಂ ಅಹಮದ್, ಎನ್ಎಸ್ ಬೋಸರಾಜ್, ಜಿಲ್ಲೆಯ ಶಾಸಕರ ಫೋಟೋಗಳನ್ನು ಬ್ಯಾನರ್ ಹಾಕಲಾಗಿದ್ದು, ಆದರೆ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ಫೋಟೋ ಕೈಬಿಟ್ಟಿರುವುದು ಚರ್ಚೆಗೆ ಗ್ರಾಸವಾಗಿದೆ. ಲಿಂಗಸೂಗೂರು ತಾಲೂಕಿನ ಹಟ್ಟಿ ಚಿನ್ನದ ಗಣಿ ಸಮೀಪದ ಗುರುಗುಂಟ ರಾಷ್ಟ್ರೀಯ ಹೆದ್ದಾರಿ 150A ಕುಲ್ಡಂ ಬಗಡಿ ಬಳಿ ಬೈಕಿಗೆ ಲಾರಿ ರಭಸವಾಗಿ ಹಿಂದೆಯಿಂದ ಬಂದು ಡಿಕ್ಕಿ ಹೊಡೆದ ಪರಿಣಾಮ ಬೈಕ್ ಮೇಲಿಂದ ಕೆಳಗೆ ಬಿದ್ದ ಮಹಿಳೆಯ ಮೇಲೆ ಲಾರಿ ಹರಿದು ಮಹಿಳೆ ಕರಿಯಮ್ಮ ಸಾವನ್ನಪ್ಪಿದ್ದ ಘಟನೆ ರವಿವಾರ ಮಧ್ಯಾಹ್ನ ನಡೆದಿದೆ. ಲಿಂಗಸೂರು ತಾಲೂಕಿನ ಹಟ್ಟಿ ಚಿನ್ನದ ಗಣಿ ಸಮೀಪದ ಗುರುಗುಂಟ ರಾಷ್ಟ್ರೀಯ ಹೆದ್ದಾರಿ 150A ಕುಲ್ಡಂಬಡಿಗ ಬಳಿ ಬೈಕ್ಗೆ ಲಾರಿ ರಭಸವಾಗಿ ಹಿಂದೆಯಿಂದ ಬಂದು ಡಿಕ್ಕಿ ಹೊಡೆದ ಪರಿಣಾಮ ಬೈಕ್ ಮೇಲಿಂದ ಕೆಳಗೆ ಬಿದ್ದ ಮಹಿಳೆಯ ಮೇಲೆ ಲಾರಿ ಹರಿದು ಮಹಿಳೆ ಕರಿಯಮ್ಮ ಸಾವನ್ನಪ್ಪಿದ ಘಟನೆ ರವಿವಾರ ಮಧ್ಯಾಹ್ನ ನಡೆದಿದೆ. ಯರಜಂತಿ ಗ್ರಾಮದಿಂದ ಗುರುಗುಂಟ ಗ್ರಾಮಕ್ಕೆ ಅಳಿಯ ಯಂಕಪ್ಪ ಹಾಗೂ ಮಹಿಳೆ ಕರಿಯಮ್ಮ ಬಂದು ಸಂತೆ ಮಾಡಿಕೊಂಡು ಮಧ್ಯಾಹ್ನ ಗುರುಗುಂಟದಿಂದ ಯರಜಂತಿ ಗ್ರಾಮಕ್ಕೆ ತೆರಳುವಾಗ ಕುಲ್ಡಂಬಡಿಗ ಹತ್ತಿರ ಘಟನೆ ಸಂಭವಿಸಿದೆ. ಮಹಿಳೆಯ ಮೇಲೆ ಲಾರಿ ಹರಿದು ಪರಿಣಾಮ ಮಹಿಳೆಯನ್ನು ಲಿಂಗಸೂರು ಸಾರ್ವಜನಿಕ ಆಸ್ಪತ್ರೆಗೆ ಸಾಗಿಸುವ ವೇಳೆ ರಸ್ತೆಯ ಮಧ್ಯದಲ್ಲಿ ಸಾವನ್ನಪ್ಪಿದ್ದಾಳೆ. ಘಟನಾ ಸ್ಥಳಕ್ಕೆ ಹಟ್ಟಿ ಠಾಣೆಯ ಸಿಪಿಐ ಪ್ರಕಾಶ್ ಮಾಳಿ ಹಾಗೂ ಸಿಬ್ಬಂದಿ ನೇತೃತ್ವದಲ್ಲಿ ಭೇಟಿ ನೀಡಿ ಪರಿಶೀಲಿಸಿದರು. ಈ ಕುರಿತು ಸ್ಥಳೀಯ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅಕ್ಟೋಬರ್ 22 ಭಾರತ್ ಜೋಡೋ ಯಾತ್ರೆ ಜಿಲ್ಲೆಗೆ ಆಗಮನ, ರೈತರೊಂದಿಗೆ ರಾಹುಲ್ ಗಾಂಧಿ ಸಂವಾದ. ಅಕ್ಟೋಬರ್ 16ರಂದು ಕೆಪಿಸಿಸಿ ಅಧ್ಯಕ್ಷರ ಆಯ್ಕೆಗೆ ಚುನಾವಣೆ, ಡಿಕೆ ಶಿವಕುಮಾರ್. ಪೂರ್ವಭಾವಿ ಸಭೆ, ಭಾರತ್ ಜೋಡೋ ಯಾತ್ರೆ ಎಲ್ಲರನ್ನು ಒಗ್ಗೂಡಿಸುವ ಸಂಕಲ್ಪ, ಡಿಕೆ ಶಿವಕುಮಾರ್.
ಮುಂಬರುವ ವಿಧಾನಸಭೆ ಚುನಾವಣೆಯಲ್ಲಿ ನಗರ ಕ್ಷೇತ್ರದಿಂದ ಸ್ಪರ್ಧೆ ಚಿತ್ರನಟಿ ಪೂಜಾ ರಮೇಶ್. ಅತಿವೃಷ್ಟಿಯಿಂದ ಜನಸಂಕಷ್ಟದಲ್ಲಿ ಜನೋತ್ಸವ ಹೆಸರಿನಲ್ಲಿ ಸರ್ಕಾರ ಮೋಜು ಮಸ್ತಿ ಚಾಮರಸ್ವಾಮಿ ಪಾಟೀಲ್ ಟೀಕೆ. ಗ್ರಾಮೀಣ ಯುವಕರಿಗೆ ಸ್ವಾವಲಂಬಿ ಗ್ರಾಮದ ಪ್ರಶಿಕ್ಷಣ ತರಬೇತಿ. ಯುವ ಜನಾಂಗವು ಸ್ವಾವಲಂಬಿ ಬದುಕನ್ನು ಕಟ್ಟಿಕೊಳ್ಳಲು ತರಬೇತಿ ಪಡೆದು ಜೀವನ ರೂಪಿಸಿಕೊಳ್ಳಿ ಸೇಡಂ. ಸರ್ಕಾರಿ ಜಮೀನು ಸಾಗುವಳಿ ರೈತರಿಗೆ ಕಿರುಕುಳ, ಅರಣ್ಯ ಇಲಾಖೆ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಧರಣಿ. ಮಾಡಗಿರಿ ಗ್ರಾಮ ಪಂಚಾಯತ್ ಪಿಡಿಒ ವಿಜಯಕುಮಾರ್ ಅಮಾನತಿಗೆ ಒತ್ತಾಯ. ರೈತ ಗ್ರಾಹಕರ ವಿರೋಧಿ ವಿದ್ಯುತ್ ತಿದ್ದುಪಡಿ ಮಸೂದೆ ಕಾಯ್ದೆ ರದ್ದಿಗೆ ಒತ್ತಾಯಿಸಿ ರೈತ ಸಂಘದಿಂದ ಮನವಿ. ಐಕ್ಯತಾ ಯಾತ್ರೆ ಪೂರ್ವಭಾವಿ ಸಭೆ ಬ್ಯಾನರ್ನಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಭಾವಚಿತ್ರ ನಾಪತ್ತೆ. ಮತ್ತು ಗುರುಗುಂಟಾ ಬಳಿ ದ್ವಿಚಕ್ರ ವಾಹನಕ್ಕೆ ಲಾರಿ ಡಿಕ್ಕಿ, ಮಹಿಳೆ ಸಾವು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು. ವಾರ್ತೆಗಳನ್ನು ಪ್ರಾಯೋಜಿಸಿದವರು Shopping Expo first time in Raichur. Big sale. Timing 10:30 a.m. to 9:30 p.m. Entry and parking free, so don't miss it. Address: Walcott Ground beside LIC Office Building, Basaveshwar Circle, Raichur. ಛಲವಾದಿ ಮಹಾಸಭಾದ ನೂತನ ರಾಜ್ಯಾಧ್ಯಕ್ಷರಾಗಿ ಆಯ್ಕೆಯಾದ ಆಯುಷ್ಮಾನ್ ಕೆ ಶಿವರಾಮ್ ಐಎಎಸ್ ಸರ್ ಅವರಿಗೆ ಹಾಗೂ ರಾಜ್ಯ ನಿರ್ದೇಶಕರಾಗಿ ಆಯ್ಕೆಯಾದ ಆಯುಷ್ಮಾನ್ ಎಂ ವಸಂತ್ ಇವರಿಗೆ ಹಾರ್ದಿಕ ಅಭಿನಂದನೆಗಳು. ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ಶೋಭಾ ಕಾಂಚಿ ಸ್ಯಾರೀಸ್. ಸ್ಥಳ: ಶೋಭಾ ಕಾಂಚಿ ಸ್ಯಾರೀಸ್, ಸಂತೋಷಿಸ್, ರಾಯಚೂರು ಹಬ್, ಗಾಂಧಿ ಚೌಕ್ ಹತ್ತಿರ, ರಾಯಚೂರು. ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ನೊಂದಿಗೆ ಖಚಿತ ಬಹುಮಾನ. ವಿಸಿಟ್ ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ, ಗಂಜ್ ರೋಡ್, ರಾಯಚೂರು. ರುಚಿಕರ ಆಹಾರಕ್ಕಾಗಿ ಭೇಟಿ ನೀಡಿ. ಪಾವನಿ ಪ್ಯೂರ್ ವೆಜ್ ಫ್ಯಾಮಿಲಿ ರೆಸ್ಟೋರೆಂಟ್, ನಂದೀಶ್ವರ ದೇವಸ್ಥಾನ ಹತ್ತಿರ, ನವೀನ್ ಆಸ್ಪತ್ರೆ ಪಕ್ಕದಲ್ಲಿ, ಮಂತ್ರಾಲಯಂ ರೋಡ್, ರಾಯಚೂರು. ಉಸುಕು ಮತ್ತು ಸಿಮೆಂಟ್, ವಿವಿಧ ರಾಸಾಯನಿಕ ಪದಾರ್ಥಗಳನ್ನು ಬೆರೆಸಿ ವೈಜ್ಞಾನಿಕ ರೀತಿಯಲ್ಲಿ ಬೆರೆಸಿದ ಅಲ್ಟ್ರಾ ಕ್ವಿಕ್ ಪ್ಲಾಸ್ಟ್, ಪಾಲಿಮರೈಸ್ಡ್ ಪ್ಲಾಸ್ಟರ್. ವಿಕಾಸ್ ಇಂಡಸ್ಟ್ರೀಸ್, ಕೆಐಎಡಿಬಿ ಇಂಡಸ್ಟ್ರಿಯಲ್ ಏರಿಯಾ, ರಾಯಚೂರು ರೋಡ್, ಮಾನ್ವಿ. ದೇವಾ ಪೂಜಾ ಮಂದಿರಾಸ್ ಆರ್ಟ್ ಅಂಡ್ ಕ್ರಾಫ್ಟ್ ಮತ್ತು ಡೆಸ್ಟಿನೇಷನ್ಸ್ ಆಫ್ ಫ್ಯಾಷನ್ಸ್ ಆರ್ಆರ್ ಡಿಸೈನರ್ಸ್, ಸಂತೋಷಿ ರಾಯಚೂರ್ಸ್ ಹಬ್, ಗಾಂಧಿ ಚೌಕ್, ಲಿಂಕ್ಸ್ ರೋಡ್, ರಾಯಚೂರು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್, ಸಿಪಿಎಸ್ ಕಾಂಪ್ಲೆಕ್ಸ್, ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ಉದಯನಗರ್, ಸ್ಟೇಷನ್ ರೋಡ್, ರಾಯಚೂರು. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು ಎಸಿಕೆ ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, ಐಬಿ ರೋಡ್, ರಾಯಚೂರು. ಶ್ರೀ ಬೃಂದಾವನ್ ಸ್ಪೆಷಲ್ ಫಿಲ್ಟರ್ ಕಾಫಿ. ಶ್ರೀ ಬೃಂದಾವನ್ ಸ್ಪೆಷಲ್ ಫಿಲ್ಟರ್ ಕಾಫಿ